128 ಗ್ರಾಮಗಳಲ್ಲಿ ನಿವೇಶನ ವಿತರಿಸಲು 471 ಎಕರೆಗಳನ್ನು ಕಾಯ್ದಿರಿಸಲಾಗಿದ್ದು 8,095 ನಿವೇಶನಗಳನ್ನು ಫಲಾನುಭವಿಗಳಿಗೆ ನೀಡಬಹುದಾಗಿರುತ್ತೆ. ಈ ಪೈಕಿ 1,361 ನಿವೇಶನಗಳನ್ನ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗ್ತದೆ. ಈ ಎಲ್ಲಾ ಸೇವೆಗಳನ್ನ ಒದಗಿಸುವ ನಿಟ್ಟಿನಲ್ಲಿ ದೂರದೃಷ್ಟಿಯುಳ್ಳ ಕಂದಾಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಘನ ಸರ್ಕಾರದ ಸಮಸ್ತ ಎಲ್ಲರ ಒಂದು ಮಾನ್ಯ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಮತ್ತು ಎಲ್ಲಾ ಇಲಾಖೆಯವರ ಒಂದು ಸಂಪೂರ್ಣ ಸಹಕಾರ ನಮ್ಮೊಂದಿಗಿದೆ. ಪ್ರಗತಿ ಪರಿಶೀಲನೆ ಮಾಡಿ ಸರ್ವತೋಮುಖ ಅಭಿವೃದ್ಧಿಯತ್ತ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. ಜಿಲ್ಲಾಡಳಿತದ ಒಂದು ಸಮರ್ಥ ಸೇವೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಶುಭವಾಗ್ಲಿ. ಪ್ರತಿಯೊಂದು ಮಳಿಗೆ ಬಳಿಯೂ ಕೂಡ ವೀಕ್ಷಣೆಯನ್ನ ಮಾಡ್ತಾ ಸಚಿವದ್ವಯರು ಮತ್ತು ಶಾಸಕರು ನಂತರ ವೇದಿಕೆಗೆ ಆಗಮಿಸಿದ್ದಾರೆ. ದಯಮಾಡಿ ನೀವು ಅಷ್ಟೇ ಕಾರ್ಯಕ್ರಮ ಮುಗಿದ ತರುವಾಯ ಪ್ರತಿಯೊಂದು ಮಳಿಗೆ ಸ್ಟಾಲ್ಸ್ಗಳಿಗೆ ಹೋಗಿ ವಿಚಾರವನ್ನ ತಿಳಿದು ಮುಂದೆ ಸಾಗಬೇಕಾಗಿ ಸವಿನೀಯ ಪ್ರಾರ್ಥನೆ. ಪಂಚ ಗ್ಯಾರಂಟಿಗಳ ಕುರಿತಾಗಿ ಮತ್ತಷ್ಟು ಮಹತ್ತರವಾದ ಮಾಹಿತಿಯನ್ನ ಇಲ್ಲಿ ನಿಮ್ಗೆ ನೀಡಲಾಗತ್ತೆ. ಪ್ರತಿಯೊಂದು ಮಳಿಗೆಗೂ ತಾವು ದಯಮಾಡಿ ತೆರಳಬೇಕು ಎಂದು ಕೋರ್ಕೊಳ್ತಾ ಗಣ್ಯರಿಂದ ಸ್ಟಾಲ್ಗಳ ಉದ್ಘಾಟನೆ ಆಗಿದ್ದ ತರುವಾಯ ನೇರವಾಗಿ ವೇದಿಕೆಗೆ ಆಗಮಿಸಲಿದ್ದಾರೆ. ಎವಿ ರೆಡಿ ಮಾಡಿ ಇಟ್ಕೊಂಡಿರಿ. ಮಧ್ಯದ ಎವಿ ವಿಡಿಯೋ ನಾ ಹೇಳ್ದಾಗ ಮಧ್ಯದ ಕಂದಾಯ ಇಲಾಖೆಯ ಸಾಧನೆಯನ್ನು ಒಳಗೊಂಡಂತಹ ಚಿತ್ರಣವನ್ನ ನಂತರದಲ್ಲಿ ನಾವು ನೋಡಲಿದ್ದೇವೆ. ಗಣ್ಯರು ವೇದಿಕೆಗೆ ಆಗಮಿಸಿದ ತರುವಾಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬದಲಾವಣೆಯ ಪರ್ವದ ಸುಸಮಯದಲ್ಲಿ ನಾವಿದ್ದೀವಿ. ಶ್ರೇಷ್ಠ ಚಿಂತನೆಯುಳ್ಳಂತಹ ವ್ಯಕ್ತಿಯನ್ನ ನಾವು ನಾಯಕರನ್ನಾಗಿ ಪಡೆದರೆ ಏನಾಗತ್ತೆ ಅನ್ನೋದಕ್ಕೆ ಸಾಕ್ಷಿನೇ ಇವತ್ತಿನ ಕಾರ್ಯಕ್ರಮ ಅಂತ ನಾನು ಕೂಡ ಭಾವಿಸ್ತೇನೆ. ಕಂದಾಯ ಇಲಾಖೆಯಲ್ಲಿ ಹೊಸ ಕ್ರಾಂತಿಯ ಡಿಂಡಿಮವನ್ನ ಮೊಳಗಿಸ್ತಿರುವಂತಹ ಕಂದಾಯ ಇಲಾಖೆಯ ಸಚಿವರು ನಮ್ಮ ಪ್ರೀತಿಯ ಕೃಷ್ಣ ಬೈರೇಗೌಡರು ಸಂಪೂರ್ಣ ಸಹಕಾರವನ್ನ ನೀಡ್ತಾ ಎಲ್ಲ ಸವಲತ್ತುಗಳು ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ತಲುಪಬೇಕು ಅನ್ನೋ ಮಹದಾಸೆಯನ್ನ ಇರಿಸಿಕೊಂಡಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ನಮ್ಮ ಪ್ರೀತಿಯ KH ಮುನಿಯಪ್ಪರವರು ಮತ್ತು ನಮ್ಮ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ DTs ಅಂಡ್ RIs ಯಾರು ನಿಂತಿದ್ದೀರಾ ರೈಟ್ ಸೈಡ್ ಆಫ್ ದ ಸ್ಟೇಜ್ ಎಲ್ಲ ಕರೆಕ್ಟ್ ಆಗಿ ಕುತ್ಕೋಬೇಕು. ಒಂದ್ ಕಡೆ ಬನ್ನಿ. ರೈಟ್ ಸೈಡ್ ಆಫ್ ದ ಸ್ಟೇಜ್ RIs ಅಂಡ್ DTs ಬೆನಿಫಿಷಿಯರೀಸ್ ನೆಲ್ಲ ಕೂರಿಸಿ. ನಮ್ಮ RIಗಳು DTಗಳು ಯಾರ್ಯಾರು ಚೇರ್ ಅಲ್ಲಿ ನೀವು ಕುತ್ಕೊಳ್ದೆ ಓಡಾಡ್ತಾ ಇದಾರೆ ದಯವಿಟ್ಟು ಪೊಲೀಸ್ ಅವರು ಒಂದ್ ಸ್ವಲ್ಪ ಕೂರಿಸಿ ಅವರನ್ನ. ಸೊ ಇನ್ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಇನ್ನು ರೈಟ್ ಸೈಡ್ ಆಫ್ ದ ಸ್ಟೇಜ್ ಅಲ್ಲಿ ಇದು ಕ್ಲಿಯರ್ ಆಗಿಲ್ಲ. ನಮ್ಮ ಆಫೀಸರ್ಸ್ ಮಧ್ಯೆ ನಿಂತ್ಕೋಬಾರ್ದಲ್ಲಿ ಯಾರು. ಒಂದ್ ಚೇರ್ ಯಾವ್ದಾದ್ರು ತಗೊಂಡು ಕುತ್ಕೊಳ್ಳಿ. ಅಲ್ಲಿ ಮಧ್ಯೆ ನಿಂತಿರೋರಲ್ಲಿ ಓಕೆ. ಪ್ರೀತಿಯ ಬಂಧುಗಳೇ, ವೇದಿಕೆಗೆ ಗಣ್ಯರನ್ನ ದಯಮಾಡಿ ಎದ್ದ ನಿಂತು ಜೋರು ಚಪ್ಪಾಳೆಯನ್ನ ಕೊಡೋ ಮೂಲಕ ದಯಮಾಡಿ ಎದ್ದ ನಿಂತು ಜೋರು ಚಪ್ಪಾಳೆ ಕೊಡಿ. ಯಾಕಂದ್ರೆ ಒಂದು ಐತಿಹಾಸಿಕ ಒಂದು ಅದ್ಭುತವಾದ ದಾಖಲೆಯನ್ನ ಬರೀತಿರುವಂತಹ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ. ಕಂದಾಯ ಇಲಾಖೆ, ಭೂಮಾಪನ ಇಲಾಖೆ, ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿರುವಂತಹ ಐತಿಹಾಸಿಕ ಕಾರ್ಯಕ್ರಮ 15,000 ಕಂದಾಯ ಸೇವೆಗಳ ದಾಖಲೆ ವಿತರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಂದಾಯ ಸೇವೆಗಳ ಗ್ಯಾರಂಟಿ ಸಮರ್ಪಣಾ ಸಮಾವೇಶಕ್ಕೆ ಆಗಮಿಸಿರುವಂತಹ ಮಾನ್ಯ KH ಮುನಿಯಪ್ಪರವರಿಗೆ ಕಾರ್ಯಕ್ರಮದ ಉದ್ಘಾಟಕರಿಗೆ ನಲ್ಮೆಯ ಸ್ವಾಗತ. ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರಿಗೆ ಪ್ರೀತಿಪೂರ್ವಕ ಸ್ವಾಗತ. ಶರತ್ ಕುಮಾರ್ ಬಚ್ಚೇಗೌಡರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ, ಅವರಿಗೂ ಕೂಡ
ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಎಂದೆನ್ನುತ್ತಾ ದಯಮಾಡಿ ಆಸೀನರಾಗಬೇಕು ಗಣ್ಯಮಾನ್ಯರು. ದಯವಿಟ್ಟು ಇಲ್ಲಿ ವೇದಿಕೆಯಲ್ಲಿ ಗಣ್ಯರನ್ನು ಹೊರತುಪಡಿಸಿ ಮಿಕ್ಕವರೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕಾಗಿ ಕೋರಿಕೆ. ಸಭಾ ಮರ್ಯಾದೆಯನ್ನು ಕಾಪಾಡಬೇಕು. $3,100 ದರಖಾಸ್ತು ಪೋಡಿ, 10,200 ಪಾವತಿ ಖಾತೆ, 1,700 ಸಾಮಾಜಿಕ ಭದ್ರತೆಯ ಅಭಿಯಾನ. ಅದನ್ನ ಅಧಿಕೃತ ದಾಖಲೆಗಳ ರೂಪದಲ್ಲಿ ಜನರ ಕೈಗೆಡ್ತಿರುವಂತಹ ಈ ಒಂದು ಕಂದಾಯ ಸೇವೆಗಳ ಗ್ಯಾರಂಟಿ ಸಮರ್ಪಣಾ ಸಮಾವೇಶಕ್ಕೆ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಹಾಗೂ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಿರೂಪಣೆಯಲ್ಲಿ ನಾನು ನಿರೂಪಕಿ ದಿವ್ಯಾ ಆಲೂರ್. ಈಗ ಕಾರ್ಯಕ್ರಮದ ಒಂದು ವಿದ್ಯುಕ್ತ ಚಾಲನೆ. ದಯಮಾಡಿ ಸರ್, ಯಾರ ಹತ್ರ ಹ್ಯಾಂಡ್ ಮೈಕ್ ಇದೆ ದಯಮಾಡಿ ಸಿಂಗರ್ ಸಿಕ್ಕೊಡಿ. ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ನಾಡಿಗರ ನಾಡಿಗೀತೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ವಿದ್ಯುಕ್ತ ಚಾಲನೆ ಪಡ್ಕೊಳ್ತಿದೆ. ದಯಮಾಡಿ ಎಲ್ಲರೂ ಎದ್ದು ನಿಲ್ಬೇಕಾಗಿ ಸವಿನಯ ಪ್ರಾರ್ಥನೆ. ಜಗದ ಕವಿ, ಯುಗದ ಕವಿ, ರಾಷ್ಟ್ರ ಕವಿ ವಿರಚಿತ ನಾಡಗೀತೆ ಹಾಡ್ತಿದ್ದಾರೆ ಅರುಣ್ ಬೇಚಿ ಮತ್ತು ಬಳಗ. ದಯಮಾಡಿ ಎಲ್ಲರೂ ನಿಶ್ಶಬ್ದವಾಗಿ ಎದ್ದು ನಿಲ್ಬೇಕಾಗಿ ಕೋರಿಕೆ ನಾಡಗೀತೆಗಾಗಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದವ ಹೊನ್ನಿರದಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಗೋಕುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಹಂತಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ರಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳ ರಾಣಿದ ನಾಡೆ, ಕಂಕಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ರಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ,
ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂದೆನ್ನುತ್ತಾ ಧನ್ಯವಾದಗಳು ಅರುಣ್ ಬೇಚಿ ಮತ್ತು ತಂಡದವರಿಗೆ. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ನಾನು ಅದಕ್ಕೂ ಮುನ್ನ ರೈತರಿಗಾಗಿ ರೈತರ ಬಾಳನ್ನ ಬೆಳೆಸ್ತಿರುವಂತಹ ಕಾರ್ಯಕ್ರಮ ಇದಾಗಿರೋದ್ರಿಂದ ಅನ್ನದಾತರೆಲ್ಲರಿಗಾಗಿ ನೇಗಿಲ ಯೋಗಿ ಗೀತೆಯನ್ನ ಸಾದರಪಡಿಸುತ್ತಿದ್ದಾರೆ ರಾಷ್ಟ್ರಕವಿ ಕುವೆಂಪು ವಿರಚಿತ ಗೀತೆಯನ್ನು ಅರುಣ್ ಬೇಚಿ ಬಳಗ ದಯಮಾಡಿ ಹಾಡಬೇಕಾಗಿ ಕೋರಿಕೆ. ಬೈರೇಗೌಡರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. BV ಬೈರೇಗೌಡರು. ಅರುಣ್ ನೇಗಿಲ ಯೋಗಿಗಳಿದ್ದೀರಾ? ಅನ್ನದಾತರು ರೈತರು ಎಲ್ಲರೂ ರೈತರು. ಒಂದು ಕೈ ಮೇಲ್ ಮಾಡ್ಬೋದಾ? ಎಲ್ಲರೂ ಕೈ ಮೇಲೆ ಮಾಡ್ಬೋದಾ? ಹೀಗೆ ಮಾಡಿ ನಾನ್ ಮಾಡಿದ ರೀತಿ ಬೆನ್ ತಟ್ಕೊಳ್ಳಿ, ಯಾಕಂದ್ರೆ ನೀವಿಲ್ಲ ಅಂದ್ರೆ ಜಗತ್ತೇ ಇಲ್ಲ. ನಿಮಗಾಗಿ ಈ ಗೀತೆ. ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವಿಲ್ಲ ಪರ ಸಾಧನವು ಕಷ್ಟದೊಳನ್ನವ ದುಡಿವನೆಗಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇ ಹೇ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನೀಗಾಲವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಳಿನೇ ಗಿಲಿನಾಶಯದಿ ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳು ದರ್ಪದಲಾಡಿದರು ನೇಗಿಲ ಬಲದಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೋ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಸಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಬೇಲೆಯ ನಿಂತಿದೆ ಧರ್ಮ
ನೇಗಿಲ ಮೇಲಿಗೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ ನೋಡಲ್ಲಿ. ಧನ್ಯವಾದಗಳು. ಧನ್ಯವಾದಗಳು ಅರುಣ್ ವೇಚಿ ಮತ್ತು ಬಳಗಕ್ಕೆ. ಜೈ ಜವಾನ್ ಜೈ ಕಿಸಾನ್ ಎಂದೆನ್ನುತ್ತಾ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ನಾನು ಬಹು ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೇನೆ. ಸ್ವಾಗತ ಭಾಷಣಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ದಂಡಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಲ್ಮೆಯ IAS ಅಧಿಕಾರಿಣಿ ಡಾಕ್ಟರ್ KN ಅನುರಾಧ ಅವರಿಂದ ಸ್ವಾಗತ ಭಾಷಣ. ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು. ಅಶೋಕ್ ಎಲ್ಲಿದ್ದೀರಾ ಇನ್ಫಾರ್ಮೇಶನ್ ಆಫೀಸರು, ಅವ್ರು ಕಂಫರ್ಟಬಲ್ ಆಗಿ ಪ್ಲೇಸ್ ಆಗಿರೋ ಹಂಗೆ ನೋಡ್ಕೋಬೇಕು. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಕಂದಾಯ ಇಲಾಖೆ ಮತ್ತು ಜಿಲ್ಲಾಡಳಿತ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಂದಾಯ ಸೇವೆಗಳ ಗ್ಯಾರಂಟಿ ಸಮರ್ಪಣಾ ಸಮಾವೇಶ, ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಎಲ್ಲರೂ ಇಂದು ಇಲ್ಲಿ ಹಾಜರಾಗಿದ್ದೇವೆ. ಈ ಬೃಹತ್ ಕಾರ್ಯಕ್ರಮದಲ್ಲಿ ನಾವು ಸುಮಾರು 15,000 ಕಂದಾಯ ದಾಖಲೆಗಳನ್ನ ತಮಗೆ ಸಾರ್ವಜನಿಕರಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಬೃಹತ್ ಕಾರ್ಯಕ್ರಮಕ್ಕೆ ಮತ್ತು ಜನಪರ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿ ಹಾಗೂ ಜಿಲ್ಲೆಯ ಮಾರ್ಗದರ್ಶಕರು ಮತ್ತು ಬಹಳ ಜನಪರ ಕಾಳಜಿಯುಳ್ಳಂತಹ ಸಚಿವರಾದಂತಹ ಶ್ರೀ KH ಮುನಿಯಪ್ಪ, ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರು ಇವರು ಉದ್ಘಾಟಕರಾಗಿ ಬಂದಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಇಂದು ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು 3,000 ಪಹಣಿಗಳನ್ನ ನಿಮಗೆ ವಿತರಿಸ್ತಾ ಇದ್ದೇವೆ. ತಾವು ತಮ್ಮ 2-3 ಪೀಳಿಗೆಗಳು ತಾವು ಭೂಮಿನ ಉಳುಮೆ ಮಾಡ್ಕೊಂಡು ಬಂದಿದ್ದೀರಾ, ಆದ್ರೆ ನಿಮಗೆ ಯಾವುದೇ ಆಗ್ತಾ ಇರಲಿಲ್ಲ. ಆದ್ರೆ ಈ ದಿನದಂದು ನಮ್ಮ ಜಿಲ್ಲೆಯ 3,000 ಜನ ರೈತರಿಗೆ ನಾವು ಪೋಡಿ ಮಾಡಿ RTCನ ವಿತರಿಸ್ತಾ ಇದ್ದೇವೆ. ಹಾಗೂ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ನಾವೀನ್ಯ ಕಾರ್ಯಕ್ರಮಗಳನ್ನ ತಂದು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ರಾಜ್ಯದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇರುವಂತಹ ಮಹತ್ವದ ಶಕ್ತಿ ನಮ್ಮ ಕಂದಾಯ ಸಚಿವರು, ಹಾಗೂ ಇದರೆಲ್ಲದರ ಹಿಂದೆ ಬುದ್ಧಿವಂತಿಕೆ ಕೂಡ ನಮ್ಮ ಕಂದಾಯ ಸಚಿವರದೇನೆ. ಅವರು ಈ ದಾಖಲೆಗಳನ್ನು ತಮಗೆಲ್ಲ ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಶ್ರೀ ಕೃಷ್ಣ ಬೈರೇಗೌಡ, ಮಾನ್ಯ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೆ ಜಿಲ್ಲಾಡಳಿತ ಹಾಗೂ ವೈಯಕ್ತಿಕವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಜಿಲ್ಲೆಯ ಮತ್ತೋರ್ವ ಹಿರಿಯ ರಾಜಕಾರಣಿ ಶ್ರೀ ಸಿ ನಾರಾಯಣ ಸ್ವಾಮಿ, ಮಾನ್ಯ ಅಧ್ಯಕ್ಷರು, 5ನೇ ಹಣಕಾಸು ಆಯೋಗ, ಕರ್ನಾಟಕ ಸರ್ಕಾರ, ಇವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಜಿಲ್ಲೆಯ ಎಲ್ಲಾ ಜನಪರ ಕಾರ್ಯಕ್ರಮಗಳನ್ನು ಮಂಚೂಣಿಯಲ್ಲಿ ನಿಂತು
ಹೊಸಕೋಟೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತಹ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಉದ್ಯಾನವನ ಅಭಿವೃದ್ಧಿ ನಿಯಮಿತ ಹಾಗೂ ಶಾಸಕರು ಹೊಸಕೋಟೆ, ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಶ್ರೀ ಪುಟ್ಟಣ್ಣ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಬೆಂಗಳೂರು ಶಿಕ್ಷಕರ ಕ್ಷೇತ್ರ, ಇವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ರಾಜಣ್ಣ ಮಾನ್ಯ ಜಿಲ್ಲಾ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ, ಇವರಿಗೂ ಸಹ ಸ್ವಾಗತ. ಶ್ರೀ ಎನ್ ಕೇಶವಮೂರ್ತಿ ಅಧ್ಯಕ್ಷರು, ಹೊಸಕೋಟೆ ಯೋಜನಾ ಪ್ರಾಧಿಕಾರ, ಇವರಿಗೂ ಸಹ ಸ್ವಾಗತ. ಶ್ರೀ ಚಿಕ್ಕಹುಲ್ಲೂರು ಬಚ್ಚೇಗೌಡ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ, ಹೊಸಕೋಟೆ ತಾಲೂಕು, ಇವರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಜಿಲ್ಲೆಯ ಮತ್ತೋರ್ವ ಹಿರಿಯ ರಾಜಕಾರಣಿ ಹಾಗೂ ಅನುಭವಿ ರಾಜಕಾರಣಿ ಶ್ರೀ ವೆಂಕಟರಮಣಪ್ಪ ಅವರಿಗೂ ಸಹ ನಾನು ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಇಲ್ಲಿ ನೆರೆದಿರುವಂತಹ ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ನಾಮನಿರ್ದೇಶಿತ ಸದಸ್ಯರು, ಸರ್ಕಾರಿ ನೌಕರರ ಸಂಘ ಮತ್ತು ಇದರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸಮಸ್ತ ನಾಗರಿಕರು, ಅಧಿಕಾರಿಗಳು, ಮಾಧ್ಯಮ ಮಿತ್ರರು ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಏನು ಫಲಾನುಭವಿಗಳಿದ್ದೀರಿ, ತಾವು ಬಹಳ ದೂರದಿಂದ ಬೆಳಿಗ್ಗೆನೆ ಎದ್ದು ಇಲ್ಲಿ ಬಂದಿದ್ದೀರಿ, ತಮಗೂ ಸಹ ನಾನು ಜಿಲ್ಲಾಡಳಿತದ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಎಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಿದಂತಹ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಅನುರಾಧ ಕೆಎನ್ ಅವರಿಗೂ ಕೂಡ ನಲ್ಮೆಯಿಂದ ಸ್ವಾಗತಿಸೋಣ. ಕೋಡಿಹಳ್ಳಿ ಸುರೇಶ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಅವರಿಗೆ ನಲ್ಮೆಯ ಸ್ವಾಗತವನ್ನ ಕೋರ್ತಾ ತಮ್ಮೆಲ್ಲರ ಪರವಾಗಿ ಈಗ ವಿದ್ಯುಕ್ತವಾಗಿ ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ವಿ.ಎ. ಗೋಪಾಲಗೌಡರಿಗೂ ಕೂಡ ನಲ್ಮೆಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಪ್ರೀತಿಪೂರ್ವಕ ಸ್ವಾಗತ. ಕೋಡಿಹಳ್ಳಿ ಸುರೇಶ್ ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ. ಅವರಿವರೆನ್ನದಂತೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ವೇದಿಕೆ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಸತೀಶ್ ಗೌಡ್ರು ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಸವಿನಯ ಪ್ರಾರ್ಥನೆಯನ್ನ ನಾನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಚಿವರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಸಚಿವರು ಆದಂತಹ ಕೆ.ಎಚ್. ಮುನಿಯಪ್ಪ ರವರ ಜೊತೆಗೂಡಿ ಗಣ್ಯರೆಲ್ಲರೂ ಕೂಡಿ ದೀಪವನ್ನ ಬೆಳಗಿಸಬೇಕು. ಹೇಗೆ ದೀಪ ತನ್ನ ಸುತ್ತಲಿನ ಕತ್ತಲೆಯನ್ನ ನೀಗಿಸುತ್ತೋ ಹಾಗೆ ಕಂದಾಯ ಇಲಾಖೆ ಈ ವಿಶೇಷ ಅಭಿಯಾನ ಜನರ ಬದುಕಿನ ಸಣ್ಣ ಪುಟ್ಟ ತೊಡಕುಗಳನ್ನ ನೀಗಿಸಿ ಅವರಿಗೆ ಸಾಮಾಜಿಕ ಭದ್ರತೆಯ ಬೆಳಕನ್ನ ನೀಡಲಿದೆ. ಜ್ಯೋತಿ ಬೆಳಗುವ ಮುಖೇನ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ದೊರಕಿದೆ. ವಂದನೆಗಳು ಕೆ.ಎಚ್. ಮುನಿಯಪ್ಪ ರವರು ಉದ್ಘಾಟಕರಿಗೆ ಹಾಗೆ ಎಲ್ಲ ಗಣ್ಯಮಾನ್ಯರಿಗೆ. ಈಗ ಬಿ.ವಿ. ಸತೀಶ್ ಗೌಡ್ರ ಕಡೆಯಿಂದ ಮಾನ್ಯ
ಸಚಿವದ್ವಯರಿಗೆ ಶರತ್ ಬಚ್ಚೇಗೌಡರಿಗೆ ಕೂಡಿ ಒಂದು ಬೃಹತ್ ಮಾಲೆಯನ್ನ ಹಾಕುವ ಮೂಲಕ ಈ ಐತಿಹಾಸಿಕ ಕಾರ್ಯಕ್ರಮದ ಹಿಂದಿರುವಂತಹ ಶಕ್ತಿಗಳನ್ನ ಗೌರವಿಸ್ತಾ ಕೃತಜ್ಞತೆಗಳನ್ನ ಅರ್ಪಿಸಲಾಗ್ತಾ ಇದೆ. ಶುಭವಾಗಲಿ ಎಲ್ಲರಿಗೂ ಎಂದು ಹಾರೈಸ್ತಾ ನಿಜಕ್ಕೂ ಪಾರದರ್ಶಕ ಆಡಳಿತ ಮತ್ತು ಜನರ ಕೆಲಸಗಳಿಗೆ ಬೇಗ ನೀಡುವ ನಿಮ್ಮ ಬದ್ಧತೆಗೆ ಒಂದು ಶರಣು. ಅಧಿಕಾರ ಶಾಶ್ವತವಲ್ಲ, ಇಂತಹ ಮಹತ್ತರವಾದ ಜನಪರವಾದಂತಹ ಕೆಲಸ ಶಾಶ್ವತ. ಶುಭವಾಗಲಿ ಕಂದಾಯ ಸಚಿವರಿಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಚಿವರಿಗೆ ವಂದನೆಗಳನ್ನ ತಿಳಿಸ್ತಾ ಈಗ ಬರಮಾಡ್ಕೊಳ್ತಾ ಇದ್ದಾನೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕಾಗಿ ಪ್ರಾಸ್ತಾವಿಕ ನುಡಿಗಳ ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೂಡ ಇವರೇ ವಹಿಸಿರೋದು. ಯುವ ಜನಾಂಗದ ಆಶೋತ್ತರಗಳಿಗೆ ಧ್ವನಿಯಾಗಿ ಆಧುನಿಕ ಆಲೋಚನೆಗಳ ಮುಖೇನ ಹೊಸಕೋಟೆಯ ಒಂದು ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೊಸಕೋಟೆಯಲ್ಲಿ ಹೊಸ ಕ್ರಾಂತಿಯ ಕಾಣ್ತಾ ಇದ್ದೇವೆ ಅಂತ ಒಂದು ಪಥದಲ್ಲಿ ಮುನ್ನಡೆತಿರುವಂತಹ ಚಾಣಾಕ್ಷ ನಾಯಕ ಕೂಡ ಹೌದು. ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮದ ಮಾನ್ಯ ಅಧ್ಯಕ್ಷರು, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ನಲ್ಮೆಯ ಜನಪ್ರಿಯ ಶಾಸಕರು ಶರತ್ ಕುಮಾರ್ ಬಚ್ಚೇಗೌಡರ ಪ್ರಾಸ್ತಾವಿಕ ಮತ್ತು ಅಧ್ಯಕ್ಷತಾ ನುಡಿಯನ್ನೀಗ ಕೇಳೋಣ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರು, ಹಿರಿಯರು, ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪಣ್ಣವರೇ, ನಿಮ್ಮೆಲ್ಲರ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಭಾಗದಲ್ಲಿ ಚಿರಪರಿಚಿತರಾಗಿರ್ತಕ್ಕಂಥ ಮತ್ತೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡಣ್ಣವರೇ, ನಮ್ಮ ಎಂಎಲ್ಸಿ ಅವರಾಗಿರ್ತಕ್ಕಂಥ ಆತ್ಮೀಯರಾದಂಥ ಪುಟ್ಟಣ್ಣವರೇ, ಸಿ ನಾರಾಯಣ ಸ್ವಾಮಣ್ಣವರೇ, ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವೆಂಕಟರಮಣಣ್ಣವರೇ, ರಾಜಣ್ಣವರೇ, ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಚ್ಚಣ್ಣವರೇ, ಹೊಸಕೋಟೆ ತಾಲೂಕಿನ ಹಾಲುತ್ಪಾದಕರ ಸಹಕಾರ ಸಂಘಗಳ ನಿರ್ದೇಶಕರಾಗಿರ್ತಕ್ಕಂಥ ಸತೀಶ್ ಅಣ್ಣವರೇ, ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ನಿರಂತರವಾಗಿ ಶ್ರಮಿಸಿ ದುಡಿದಿರ್ತಕ್ಕಂಥ ನೂತನವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ನೇಮಕಾತಿಯಾಗಿರ್ತಕ್ಕಂಥ ಅನುರಾಧ ಮೇಡಮ್ ರವರೇ, ನಮ್ಮ ಅಡಿಷನಲ್ ಡಿಸಿ ಅವರಾಗಿರ್ತಕ್ಕಂಥ ಶಾಜಿಯಾ ಮೇಡಮ್ ಅವರೇ, ಹಿರಿಯರು, ತಂದೆ ಸಮಾನರಾದಂಥ ಗೋಪಾಲಣ್ಣವರೇ, ನಮ್ಮ ಟಿಎಪಿಸಿಎಂಎಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅಣ್ಣವರೇ, ಎಲ್ಲದಕ್ಕಿಂತ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೂಲೆ ಮೂಲೆಗಳಿಂದ, ಗ್ರಾಮಗಳಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಂದ್ರೆ, ತಾಯಂದ್ರೆ, ತಮ್ಮೆಲ್ಲರಿಗೂ ಕೂಡ ಈ ಅದ್ಭುತವಾದಂತ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರಕ್ ಬಯಸ್ತೇನೆ. ಬಂಧುಗಳೇ, ಇವತ್ತು ನಾವು ನೋಡ್ಬೇಕಂತಂದ್ರೆ ಸರ್ಕಾರಗಳ ಉದ್ದೇಶಗಳೇನು, ರಾಜಕೀಯ ಪಕ್ಷಗಳ ತತ್ವ ಸಿದ್ಧಾಂತಗಳೇನು, ಯಾವ ಸಮಾಜದ ವರ್ಗಕ್ಕೆ ಅನುಕೂಲ ಸಹಾಯ ಮಾಡಬೇಕು, ಯಾರ ಏಳಿಗೆಗಳನ್ನ ಮಾಡಬಹುದು ಅಂತ ನಾವು ನೋಡಿದ್ರೆ ಸರ್ಕಾರ ಮಾಡಂತ ಯೋಜನೆಗಳು, ಸರ್ಕಾರ ಕೊಡಂತ ಕಾರ್ಯಕ್ರಮಗಳು, ಸರ್ಕಾರ ಪಾಲನೆ ಮಾಡಂತ ನೀತಿ ನಿಯಮಗಳನ್ನ ನಾವು ನೋಡಿದ್ರೆ ಸರ್ಕಾರಗಳ ತತ್ವ ಸಿದ್ಧಾಂತ ಉದ್ದೇಶ ಏನಂತೇಳಿ ನಮಗೆ ಗೊತ್ತಾಗುತ್ತೆ ಬಂಧುಗಳೇ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಹೆಜ್ಜೆಗಳನ್ನ ನಾವು ನೋಡಿದ್ರೆ ಸತತವಾಗಿ, ನಿರಂತರವಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸಮಾಜದ ತಳವರ್ಗದಲ್ಲಿರ್ತಕ್ಕಂಥ ಬಡವರ್ಗದಲ್ಲಿರ್ತಕ್ಕಂಥವ್ರನ್ನ ಏಳಿಗೆ ಮಾಡಂತದ್ದು ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧ ಅಂತ ಹೇಳಿ
ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ಕೋತೇನೆ ಬಂಧುಗಳೇ. ಇವತ್ತು ನಾವು ನೋಡಿದ್ರೆ ಏನಿವತ್ತು ನಾವು ಕಂದಾಯ ಇಲಾಖೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಭೂ ಸುಧಾರಣೆಯ ಪ್ರಕ್ರಿಯೆ ಏನ್ ನಿರಂತರವಾಗಿ ನಡ್ಕೊಂತಾ ಬರ್ತಾ ಇದೆ. 1960ನೇ ಇಸ್ವಿಯಲ್ಲಿ SR ಕಂಠಿ ಸಾಹೇಬರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಪ್ರಾರಂಭ ಆಗಿ ನಿಜಲಿಂಗಪ್ಪನವರು ಅದನ್ನ ಮುಂದುವರಿಸಿಕೊಂಡು ಬಂದು ನಿಜವಾಗ್ಲೂ ಅದಕ್ಕೆ ಯಾರಾದ್ರೂ ರೂಪ ಕೊಟ್ಟು ಉಳುವವನಿಗೆ ಭೂಮಿ ಉಳುವವನಿಗೆ ಒಡೆಯ ಅಂತ ಮಾಡಿಕೊಟ್ರೆ ಅದು ಸನ್ಮಾನ್ಯ ದೇವರಾಜ್ ಅರಸ್ ಅವರಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾವು ಹೇಳ್ಕೋಬಹುದು ಬಂಧುಗಳೇ. ಪ್ರತಿಯೊಬ್ಬರಿಗೂ ಕೂಡ ಅವ್ರ ಭೂಮಿಯ ಹಕ್ಕು, ಭೂಮಿ ಮಾಲೀಕತ್ವದ ಹಕ್ಕನ್ನ ಕೊಟ್ಟಂತದ್ದು ಸನ್ಮಾನ್ಯ ದೇವರಾಜ್ ಅರಸ್ ಅವರು ಕೊಟ್ಟಂತ ಕ್ರಾಂತಿಯ ನಂತರ ಯಾರಾದ್ರೂ ಕಂದಾಯ ಇಲಾಖೆಯಲ್ಲಿ ಆ ರೀತಿಯಾದಂತಹ ಕ್ರಾಂತಿಕಾರಿ ಬದಲಾವಣೆ ತಂದಿದಾರಂತಂದ್ರೆ ಅದು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಆ ರೀತಿಯಾದಂತಹ ಕ್ರಾಂತಿಕಾರಿಯಾದಂತಹ ಬದಲಾವಣೆಗಳನ್ನ, ಬಡವರ ಪರ ಇರತಕ್ಕಂಥ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ರೂಪಿಸಿ ಕಳೆದ 2.5 ವರ್ಷದಲ್ಲಿ ಕಂದಾಯ ಇಲಾಖೆಯ ರೂಪಾನೇ ಬದಲಿಸಿರ್ತಕ್ಕಂಥ ನಮ್ಮ ಹೆಮ್ಮೆಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡನವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಒಂದು ಸಂದರ್ಭ ಅಂತ ಈ ಒಂದು ವಿಷಯನ ಹಂಚಿಸ್ಕೊಂತ ಇವತ್ತು ಏನು ನಮ್ಮ ತಾಲೂಕಲ್ಲಿ ಸುಮಾರು 3700 ಕುಟುಂಬಗಳಿಗೆ ನಾನು ಈಗ ತಾನೇ ಬರ್ತಾ ಇರಬೇಕಾದಾಗ ಕೃಷ್ಣಣ್ಣವರಲ್ಲಿ ನೋಡ್ಬಿಟ್ಟು ಎತ್ತುಗಳಿಗೂ ಹೊಸಕೋಟೆ ತಾಲೂಕಿಗೆ ಏನ್ ಸಂಬಂಧ ಅಂತ ಕೇಳಿದ್ರು. ಭೂಮಿ ಕೊಟ್ಟಾಗ ಎತ್ತುಗಳಿತ್ತನ, ಇವಾಗ ಕಾರುಗಳಾಗಿರ್ಬೋದು, ಆದ್ರೆ ಭೂಮಿ ಕೊಟ್ಟಾಗ ಎತ್ತುಗಳೇನಿತ್ತು, ಎಕರೆ ಲೆಕ್ಕದಲ್ಲಿ ನಾವು ಭೂಮಿನ ಮಂಜೂರು ಮಾಡಿಕೊಟ್ವಿ. ಇವತ್ತು ಅಡಿ ಲೆಕ್ಕದಲ್ಲಿ ಬೆಲೆ ಬಂದಾಗ ಅವ್ರ ಹಕ್ಕನ್ನ ನೀವು ಮಾಡಿಕೊಡ್ತಾ ಇದ್ದೀರಾ. ಅನಂತ ಅನಂತ ಧನ್ಯವಾದಗಳನ್ನ ಚಪ್ಪಾಳೆ ಮುಖಾಂತರ ಇವತ್ತು ಸಲ್ಲಿಸಬೇಕಾಗ್ತದೆ. 50ನೇ ಅರ್ಜಿ, 53ನೇ ಅರ್ಜಿಯಲ್ಲಿ ಸುಮಾರು 20, 25, 30 ವರ್ಷಗಳಿಂದ ಅವರವರ ಭೂಮಿಯ ಮಾಲೀಕತ್ವಕ್ಕೆ ಕಾಯ್ತಾ ಇದ್ದಂತ ಚಾತಕ ಪಕ್ಷಿಗಳಿಗೂ ಮಳೆಗೆ ನಿರೀಕ್ಷೆ ಮಾಡ್ತಾ ಇದ್ದಂಗೆ ಇದ್ದಂತ ರೈತರಿಗೆ ಇವತ್ತು ಅವ್ರ ಮನೆ ಬಾಗಿಲುಗಳಿಗೆ ಕಂದಾಯ ಅಧಿಕಾರಿಗಳು ಹೋಗಿ ಅವ್ರ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು, ಈ ರೀತಿಯಾದಂತ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ರಾಜ್ಯಾದ್ಯಂತ ಇರತಕ್ಕಂಥ ಪ್ರತಿಯೊಂದು ಬಡ ಕುಟುಂಬದ ಆಶೀರ್ವಾದ ತಮ್ಮ ಮೇಲೆ ಸದಾ ಇರುತ್ತಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ. ಅದ್ರ ಜೊತೆಗೆ ಏನು ನಮ್ಮಲ್ಲಿರ್ತಕ್ಕಂಥ ಪೌತಿ ಖಾತೆಗಳಾಗಿರ್ಬೋದು, ಕುಟುಂಬಗಳ ಆಸ್ತಿಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಮಾಡಿಕೊಡಕ್ಕೆ ಸುಮಾರು 15,000 ಪೌತಿ ಖಾತೆಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ವಿತರಣೆ ಮಾಡಿ ಸಾಮಾಜಿಕ ಭದ್ರತಾ ಯೋಜನೆಗಳಾಗಿರ್ತಕ್ಕಂಥ ಪಿಂಚಣಿ ಆಗಿರ್ಬೋದು, ವಿಧವಾ ಮಾಶಾಸನ ಆಗಿರ್ಬೋದು, ವಿಕಲಚೇತನರಿಗೆ ಬರ್ತಕ್ಕಂಥ ಮಾಶಾಸನಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ಸುಮಾರು 15,000 ಫಲಾನುಭವಿಗಳಿಗೆ ಈ ಜಿಲ್ಲಾದ್ಯಂತ 4 ತಾಲೂಕುಗಳಿಗೆ ಸೇರಿಸಿ ವಿತರಣೆ ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತಹ ಒಂದು ಕಾರ್ಯಕ್ರಮ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳಕ್ ಬಯಸ್ತೇನೆ ಬಂಧುಗಳೇ. ಇವತ್ತೀಗಾಗ್ಲೇನೆ ಈ ಹಿಂದೆ ಡಿಸೆಂಬರ್ 2024ರಲ್ಲಿ ಸುಮಾರು 1200 ಫಲಾನುಭವಿಗಳಿಗೆ ಈಗಾಗಲೇ ನಾವು ಅವರ ಹಕ್ಕನ್ನ ವಿತರಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಮುಂದುವರೆದು 3700 ಕುಟುಂಬಗಳಿಗೆ ಅವ್ರ ಹಕ್ಕನ್ನ ಕೊಟ್ಟು ಒಟ್ಟಾರೆ 6000 ಕುಟುಂಬಗಳಿಗೆ ಇವತ್ತು ಅವರ ಆಸ್ತಿನ ವರ್ಗಾವಣೆ ಮಾಡಿದೀವಿ. ನಾವು ಸುಮಾರು ದಿನಗಳಿಂದ ನೋಡ್ತಾ ಇದ್ದೀವಿ, ರೈತರಿಗೆ ಏನಾದ್ರೂ ಕಾರ್ಯಕ್ರಮ ಮಾಡಬೇಕಂದ್ರೆ, ಸಣ್ಣ ಸಾಲ ತಗೋಬೇಕಂತಂದ್ರೆ ಬ್ಯಾಂಕ್ಗಳಲ್ಲಿ, TAPCMS, SFCSಗಳಲ್ಲಿ ಲೋನ್ ತಗೋಬೇಕು ಅಂತಂದ್ರೆ ಕಾವೇರಿ ತಂತ್ರಾಂಶದಲ್ಲಿ ಭೂಮಿ ಮಾಲೀಕತ್ವ ಇಲ್ಲ ಅಂತಂದ್ರೆ ಲೋನ್ ತಗೊಳ್ಳಂತ ಅವಕಾಶ ಇಲ್ಲ. ಇವತ್ತು ಎಲ್ಲಾ ಕುಟುಂಬಗಳಿಗೂ ಕೂಡ ಅವ್ರ ಕಾರ್ಯಕ್ರಮಗಳಿಗೆ, ಮದುವೆಗಳಿಗೆ, ಮುಂಜಿಗಳಿಗೆ, ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಇವತ್ತು ಸಾಲ ತಗೊಳಕ್ ಅನುಕೂಲ ಆಗುತ್ತೆ. ಸಾಕಷ್ಟು ಕುಟುಂಬಗಳಿಗೆ 60-70ನೇ ಇಸ್ವಿಯಲ್ಲಿ ಯಾರ್ಯಾರಿಗೆ ಮಂಜೂರಾಗಿತ್ತು ಅವ್ರ ಆಸ್ತಿಗಳು, ಇವತ್ತು ಅವ್ರ ಕುಟುಂಬಗಳು ಅವ್ರ ಆಸ್ತಿಗಳನ್ನ ವಿಭಾಗ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಪೋಡಿ ಆಗದೆ ಕುಟುಂಬಗಳಿಗೆ ಆಸ್ತಿಗಳನ್ನ ವಿಭಾಗ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಇವೆಲ್ಲವಕ್ಕೂ ಕೂಡ ಒಂದು ತೆರೆ ಎಳೆದು ಇವತ್ತು ಎಲ್ಲರಿಗೂ ಕೂಡ ಅವ್ರ ಹಕ್ಕನ್ನ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಮಹತ್ತರವಾದಂತ ಯೋಜನೆಯನ್ನ ಮಾಡಿರ್ತಕ್ಕಂಥ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳನ್ನ 4 ತಾಲೂಕುಗಳ VA ಇಂದ ಹಿಡಿದು RI ಇಂದ ಹಿಡಿದು ಡೆಪ್ಯೂಟಿ ತಹಶೀಲ್ದಾರ್ ಅವರು, ADC ಅವರು, DC, AC ಅವರು ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯಿಂದ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗತ್ತೆ. ಸುಮಾರು ಜನ ಕಪ್ ಕೂದಲಿದ್ದವನು
ಹಕ್ಕುಪತ್ರ ಪಡ್ಕೊಂಡವನು ಬಿಳಿ ಕೂದಲಾಗೋಗಿ ಕೂದಲು ಉದ್ರೋದ್ರೂ ಕೂಡ ಅವ್ರಿಗೆ ಪೋಡಾಗಿರ್ಲಿಲ್ಲ ಅಂತ ಅವ್ರಿಗೆ ಇವತ್ತು ಮನೆ ಬಾಗಿಲುಗಳಿಗೆ ತಗೊಂಡೋಗಿ ಇವತ್ತು ಅವ್ರ ಹಕ್ಕನ್ನ ಕೊಡ್ತಾ ಇದ್ದೀವಿ. ಈ ರೀತಿಯಾದಂತ ಕಾರ್ಯಕ್ರಮ ಯಾವುದಾದ್ರೂ ಸರ್ಕಾರ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ಕೊತೀನಿ. ಅದೇ ರೀತಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಬಡ ಕುಟುಂಬಕ್ಕೂ ಕೂಡ ಅನ್ನ ಇರಬೇಕು, ಹೊಟ್ಟೆ ಹಸುವಿನಿಂದ ಯಾರೂ ಕೂಡ ಬಳಲಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಆಹಾರ ಮತ್ತೆ ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಎಲ್ಲರಿಗೂ ಕೂಡ ಅನ್ನದಾನ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಬಂಧುಗಳೇ, ಈಗಾಗ್ಲೇನೆ ತಾಲೂಕಲ್ಲಿ ಹೊಸಕೋಟೆ ತಾಲೂಕಲ್ಲಿ ಸುಮಾರು 800 ಕುಟುಂಬಗಳಿಗೆ ಅವರ ಪೋಡಿ ಹಕ್ಕನ್ನ ಈಗಾಗಲೇ ಕೊಟ್ಟಿದ್ದೀವಿ. ಇನ್ನು ಕಂದಾಯ ಸಚಿವರ ಗಮನಕ್ಕೆ ಇನ್ನೂ 2,000 ಫಲಾನುಭವಿಗಳಿಗೆ ನಾನಾ ಸಣ್ಣ ಅಡಕು ತೊಡಕುಗಳಿಂದ ನಾವು ಅವ್ರಿಗೆ ಹಕ್ಕನ್ನ ವರ್ಗಾವಣೆ ಮಾಡಕ್ ಆಗ್ತಾ ಇಲ್ಲ. ಕೆಲವೊಂದು ಕಡೆ 3 and 9 ಮಿಸ್ ಮ್ಯಾಚ್ ಆಗಿರ್ಬೋದು, ವ್ಯಾಜ್ಯಗಳಿರ್ತಕ್ಕಂಥ ಸಂದರ್ಭ ಆಗಿರ್ಬೋದು. ಈ ರೀತಿಯಾದಂಥ ಪ್ರಕರಣಗಳಿಂದ ಇನ್ನೂ 2,000 ಕುಟುಂಬಗಳಿಗೆ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. 100% ನಮಗೆ ವಿಶ್ವಾಸ ಇದೆ, ತಮ್ಮ ಅವಧಿಯಲ್ಲಿ ತಮ್ಮ ನೇತೃತ್ವದಲ್ಲಿ ಈ 2,000 ಕುಟುಂಬಗಳಿಗೂ ಕೂಡ ಅವ್ರ ಹಕ್ಕನ್ನ ಕೊಡಂತ ಕೆಲಸ ಆಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಕಂದಾಯ ಸಚಿವರ ಮತ್ತೊಂದು ಮಹತ್ವಾಕಾಂಕ್ಷೆಯ ಯೋಜನೆ 94D ಅಡಿಯಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು 136 ಗ್ರಾಮಗಳನ್ನ ನಾವು ಸರ್ವೆ ಮಾಡಿ ಹತ್ತತ್ರ 5,500 ಜನಕ್ಕೆ ಯಾರ್ಯಾರು ಗುಂಡ್ತೋಪುಗಳಲ್ಲಾಗಿರ್ಬೋದು, ಗೋಮಾಳಗಳಲ್ಲಾಗಿರ್ಬೋದು, ಬೇರೆ ಬೇರೆ ಖಾಸಗಿ ಜಾಗಗಳಲ್ಲಾಗಿರ್ಬೋದು ಮನೇನಾಗ ಕಟ್ಕೊಂಡು ಅವ್ರಿಗೆ ಇವಾಗವರೆಗೂ ಹಕ್ಕುಪತ್ರಗಳೇನು ಬಂದಿಲ್ಲ, ಅವರೆಲ್ಲರಿಗೂ ಕೂಡ ನವಗ್ರಾಮ ಉಪಗ್ರಾಮದಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ 136 ಗ್ರಾಮಗಳ ಪ್ರಸ್ತಾವನೆಯನ್ನ ತಮ್ಮ ಕಡೆ ಕಳಿಸ್ಕೊಟ್ಟಿದ್ದೀವಿ ಮಾನ್ಯ ಸಚಿವರ ಗಮನಕ್ಕೆ. ದಯವಿಟ್ಟು ಇದನ್ನ ತಾಲೂಕಿನ ಎಲ್ಲ ಜನರ ಪರವಾಗಿ 5,500 ಕುಟುಂಬಗಳ ಪರವಾಗಿ ತಾವು ಮಾಡಿಕೊಡ್ಬೇಕು ಅಂತ ಕಳಕಳಿಯಾಗಿ ಈ ವೇದಿಕೆ ಮುಖಾಂತರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಳವಣಿಗೆ ಆಗ್ತಾ ಇದೆ, ನಮ್ಮ ನಾಡ್ ಕಚೇರಿಗಳಿಗೆ ತಾವೊಂದು ಅತ್ಯಂತ ದೊಡ್ಡ ಮನಸ್ಸು ಮಾಡಿ ಹೊಸಕೋಟೆ ತಾಲೂಕಿಗೆ ಸುಮಾರು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನವಾದಂತ ಪ್ರಜಾಸೌಧಾನ ಮಾಡಿಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಎಲ್ಲ ತಾಲೂಕಿನ ಸರ್ವರ ಪರವಾಗಿ ಹೇಳ್ತಾ, ನಮ್ಮ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ನಾಡ್ ಕಚೇರಿಗಳನ್ನು ಕೂಡ ಅಷ್ಟೇ ಸುಸರ್ಜಿತವಾದಂತ ಕಚೇರಿಗಳಾಗಿ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಅವರ ಸವಲತ್ತುಗಳನ್ನ ತಲುಪಿಸಕ್ಕೆ ಇನ್ನೂ ಕೂಡ ಪರಿಣಾಮಕಾರಿಯಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ, ದುಡಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಸರ್ಕಾರ ಬಂದಾಗಿಂದ ಕಳೆದ 2.5 ವರ್ಷದಲ್ಲಿ ಹೊಸಕೋಟೆ ತಾಲೂಕಲ್ಲಿ ಸರ್ಸಮಾನಾಗಿ ಸುಮಾರು 1,500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಸನ್ಮಾನ್ಯ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತಾ, 5 ಭಾಗ್ಯಗಳ ಜೊತೆ ದಾಸೋಹ ಒಂದು ಕಡೆ ಇದ್ರೆ ಅಭಿವೃದ್ಧಿ ಒಂದು ಕಡೆ ಆಗ್ತಾ ಇದೆ. ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು, ವಸತಿ ಶಾಲೆಗಳಾಗಿರ್ಬೋದು, APMC ಯಾರ್ಡ್ ಆಗಿರ್ಬೋದು, ಏತ ನೀರಾವರಿ ಯೋಜನೆಗಳಾಗಿರ್ಬೋದು, ಈ ರೀತಿಯಾಗಿ ಹಲವಾರು ಯೋಜನೆಗಳನ್ನ ಇವತ್ತು ಸರ್ಕಾರ ಈ ಒಂದು ತಾಲೂಕಿಗೆ ಅಭಿವೃದ್ಧಿಗೆ ಕೊಟ್ಟಿದೆ. ಆದ್ರಿಂದ ಸರ್ಕಾರಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ, ಕಡೆಯಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟು ಶಿಸ್ತಾಗಿ ಇಷ್ಟು ಅದ್ಭುತವಾಗಿ ಆಗ್ಬೇಕಂತಂದ್ರೆ ಇದರಿಂದ ನಿರಂತರವಾಗಿ ಕಳೆದ 2-3 ದಿನಗಳಿಂದ ಶ್ರಮಿಸಿದಂತ ಎಲ್ಲರಿಗೂ ಕೂಡ, ಎಲ್ಲ ಇಲಾಖೆ ಅಧಿಕಾರಿಗಳಿಗೆ, ನಮ್ಮ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ, ಇಲ್ಲಿ ಬಂದಿರತಕ್ಕಂತ ಫಲಾನುಭವಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಹಳ ಅರ್ಥಗರ್ಭಿತವಾಗಿ ಪ್ರಾಸ್ತಾವಿಕ ನುಡಿಗಳನ್ನ ಅಧ್ಯಕ್ಷತಾ ಭಾಷಣವನ್ನ ಮಾಡಿದಂತಹ ನಲ್ಮೆಯ ಶರತ್ ಕುಮಾರ್ ಬಚ್ಚೇಗೌಡರಿಗೆ, ಮಾನ್ಯ ಶಾಸಕರಿಗೆ ನಲ್ಮೆಯ ವಂದನೆಗಳನ್ನ ತಿಳಿಸ್ತಾ, ಈಗ ಇಲಾಖೆಯ ಸಾಧನೆಯ ಕುರಿತಾಗಿ ಒಂದು ಚಿಕ್ಕ ಕಿರುನೋಟ, ದಯಮಾಡಿ ಕಿರುಚಿತ್ರ ಪ್ರದರ್ಶನವನ್ನ ಮಾಡಬೇಕು. ಪುಟ್ಟ AV ಇದೆ, ನೋಡಿ ಬರೋಣ. ಅನ್ನೋದು ಕೆಲವರಿಗೆ ಕಂಟಕದ ವಿಷಯ ಆಗಿಬಿಟ್ಟಿದೆ. ಇದೊಂದು ಐತಿಹಾಸಿಕ ಸಮಸ್ಯೆ ಇದೆ.
ದಾಖಲೆಯಲ್ಲಿ ಹೆಸರು ಇಲ್ಲ, ಅದಕ್ಕೆ ಗ್ರಾಮ ಅಂತಾನೂ ಇಲ್ಲ, ಪಕ್ಕ ಪೋಡಿ ಆಗಿಲ್ಲ, ದಾಖಲೆಗಳಾಗಿಲ್ಲ, ಮೃತರಾಗಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಬದುಕಿದ್ರೂ ಕೂಡ ಅವರ ಬದುಕಿಗೆ ಎಲ್ಲೂ ಅಸ್ತಿತ್ವ ಇರಲಿಲ್ಲ. ಮನೆ ಕಟ್ಕೊಂಡಿದ್ದೆ, ಹಕ್ಕುಪತ್ರ ಇರಲಿಲ್ಲ. 25 ವರ್ಷದಿಂದ ಮನೆ ಕಟ್ಕೊಂಡಿದ್ದೆ. ಅಬ್ಜೆಕ್ಷನ್ ಹಾಕಿದ್ರೆ ಅದಕ್ಕೆ ಅದು ಸಾಕಾಗಿದೆ. ಅಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀವಿ. ಪಡಿ ಮಾಡಿ ಇನ್ನೇನ್ ಮಾಡ್ಬೇಕು ಅಂದ್ರು ಮಾಡ್ಕೊಡ್ತಾ ಇರ್ಲಿಲ್ಲ. ನಮಗೆ ಯಾವ ಹಕ್ಕಕ್ಕೂ ಇದ್ದಿಲ್ಲ ಇಲ್ಲಿವರೆಗೂ. 1 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ. ಆರನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಭೂ ದಾಖಲೆ ಇಲ್ಲದೆ ಹೋದಂತ 1,11,11,101 ಜನರಿಗೆ ಓಡಿ ಮಾಡಿ ದಾಖಲೆ ಮಾಡಿ ಖಾತೆ ಕೊಟ್ಟು ವಂಶದ ಪೀಳಿಗೆಗೆ ಒಂದು ಆಸ್ತಿ ದಾಖಲೆಯನ್ನು ಕೊಟ್ಟಂತ ಏಕೈಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಿಮ್ಮ ಸಂಸಾರದ ಮನೆಗೆ ಒಂದು ದಾಖಲೆ ಇಲ್ಲದೆ ಅತಂತ್ರದಲ್ಲಿ ಬದುಕುವಂತ ಅದನ್ನ 16 ವರ್ಷ ಅನುಭವಿಸಿದ್ದೀರಾ. ಇವೆಲ್ಲದಕ್ಕೂ ಶಾಶ್ವತ ಪರಿಹಾರ ಕೊಡ್ತಕ್ಕಂಥದ್ದೇ ಕಂದಾಯ ಗ್ರಾಮ ಕಾರ್ಯಕ್ರಮ. ನಮಗೆ ಈಗ ಹಕ್ಕುಪತ್ರ ಸಿಗುತ್ತೆ. ಧನ್ಯವಾದಗಳು ಸಾವುಕಾರ, ನಮ್ಗೆ ಎಲ್ಲದೂ ಮಾಡಿರೋರಿ. ಒಟ್ಟರಿಗೆ ಆಶೀರ್ವಾದಗಳು ರೀ ಸರ್. ಒಬ್ಬರಿಗೆ ಅಲ್ಲ, ಇಡೀ ನಮ್ಮ ಊರಿಗೆ ಪ್ರತಿ ಒಬ್ಬರಿಗೂ ಹಕ್ಕುಪತ್ರ ಕೊಟ್ಟಿದ್ದಾರೆ. ಮೃತರಾಗಿದ್ದಂತವರ ಹೆಸರಿನಲ್ಲಿದ್ದಂತ ಜಮೀನುಗಳನ್ನ ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ಟು ಸಂಪೂರ್ಣ ಹಕ್ಕು ವಾರಸುದಾರರಿಗೆ ಸಿಗೋ ತರ ಮಾಡ್ತಾ ಇದ್ದೇವೆ. ಮನೆಯ ಹಕ್ಕು ಮಾಲೀಕತ್ವವನ್ನು ನಮಗೆ ನೀಡಿ ಇವತ್ತು ಆ ಭೂಮಿಗೆ ನಮಗೆ ಹಕ್ಕದಾರನಾಗಿ ಮಾಡಿದಂತಹ ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಭೂಮಿ ಸರ್ಕಾರದಿಂದ ಮಂಜೂರಾದಂತ ಜಮೀನಿಗೆ ದರಖಾಸ್ತು ಪೋಡಿ ಮಾಡಿಕೊಡ್ತಕ್ಕಂತಹದ್ದು. ಪೋಡಿ ಮಾಡೋದು ವೆರಿ ಇಂಪಾರ್ಟೆಂಟ್. ಹೊಲದಲ್ಲಿ ಸುಮಾರು ವರ್ಷಗಳ ಕನಸು ಇಮಿಡಿಯೇಟ್ಲಿ ಈಗ 1 ದಿವಸದಲ್ಲಿ ಇದೆಲ್ಲ ಮಾಡಿದ್ದಾರೆ. 40 ವರ್ಷದ ಬೇಡಿಕೆ ಈಗ ಈಡೇರೈತೆ. ಮೂಲ ದಾಖಲೆಗಳು ಕಳೆದು ಹೋಗಬಾರದು, ನಕಲಿ ಮಾಡಬಾರದು, ಜನಗಳಿಗೆ ಬೆರಳ ತುದಿಯಲ್ಲಿ ಸಿಗಬೇಕು ಅಂತೇಳಿ 69 ಕೋಟಿ ಪುಟಗಳನ್ನ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ನೀವೇ ಅವರ ಮನೆಗೆ ಹುಡುಕೊಂಡು ಹೋಗಿ ದಾಖಲೆ ಮಾಡಿಕೊಡ್ಬೇಕು ಅಂತ ಸೂಚನೆ ಕೊಟ್ಟವರು ಮಾನ್ಯ ಸಿದ್ದರಾಮಯ್ಯನವರು. ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನ ತಗೊಂಡ ಮೇಲೆ ಹೆಚ್ಚು ಮುತುವರ್ಜಿಯನ್ನ ವಹಿಸಿ ಅವರು ಹಕ್ಕುಪತ್ರಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಸಾಗರದಂತೆ ಸೇರಿದಂತ ಜನರಿಗೆ, ಇದಕ್ಕೆ ದುಡ್ದಂತ ಅಧಿಕಾರಿಗಳಿಗೆ ನಮ್ಮ ಸರ್ಕಾರದ ಮಂತ್ರಿಗಳ ಪರವಾಗಿ 1 ಕೋಟಿ ಧನ್ಯವಾದಗಳನ್ನ ಕೃಷ್ಣ ಬೈರೇಗೌಡರ ಮುಖಂಡದಲ್ಲಿ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರಣಾಳಿಕೆಯಲ್ಲಿ ಹೇಳದೇ ಇರತಕ್ಕಂಥ ಭರವಸೆಗಳು ಸುಮಾರು 30 ಭರವಸೆಗಳನ್ನು ಈಡೇರಿಸಿದ್ದೇವೆ. ಇದನ್ನ ಈ ರಾಜ್ಯದ ಜನರಿಗೆ ವಿನಮ್ರತೆಯಿಂದ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನುಡಿದಂತೆ ನಡೆದಿದ್ದೇವೆ. ಭೂಮಿ ಅಂದರೆ ಕೇವಲ ಮಣ್ಣಲ್ಲ, ಅದು ನಮ್ಮ ಅಸ್ತಿತ್ವ. ಆದರೆ ದಶಕಗಳಿಂದ ಅದೇ ಭೂಮಿಯ ದಾಖಲೆಗಳಿಗಾಗಿ, ಹಕ್ಕುಗಳಿಗಾಗಿ ನಮ್ಮ ಜನಸಾಮಾನ್ಯರು ಕಚೇರಿಯಿಂದ ಕಚೇರಿಗೆ ಅಲೆಯುವಂತಾಗಿತ್ತು. ಅನಿಶ್ಚಿತತೆಯ ಆತಂಕದಲ್ಲಿ ನೆಮ್ಮದಿ ಮರೆಯಾಗಿತ್ತು. ಆದರೆ ಇಂದು ಪರಿಸ್ಥಿತಿ ಕ್ರಾಂತಿಕಾರಿ ತಿರುವು ಪಡೆಯುತ್ತಿದೆ. ಕಳೆದ 2 ವರ್ಷಗಳಲ್ಲಿ ಸಾರ್ಥಕ ಮತ್ತು ಜನಪರ ಆಡಳಿತದ ಮೂಲಕ ನಿಮ್ಮ ಭೂಮಿಗೆ, ನಿಮ್ಮ ಬದುಕಿಗೆ ಕರ್ನಾಟಕ ಸರ್ಕಾರ ನೀಡುತ್ತಿದೆ ಒಂದು ಭದ್ರವಾದ ಭೂ ಗ್ಯಾರಂಟಿ. ಕಾಗದದ ಕಗ್ಗಂಟು ಈಗ ನೆನಪು ಮಾತ್ರ. ಭೂ ಸುರಕ್ಷಾ ಯೋಜನೆಯಡಿ ಈಗಾಗಲೇ 67 ಕೋಟಿಗಿಂತ ಹೆಚ್ಚು ಪುಟಗಳ ಭೂ ದಾಖಲೆಗಳು ಡಿಜಿಟಲೀಕರಣಗೊಂಡು ಈಗ ಸುರಕ್ಷಿತವಾಗಿವೆ. ಯಾರೋ ನಕಲಿ ದಾಖಲೆ ಸೃಷ್ಟಿಸುವ ಭಯ ಈಗಿಲ್ಲ. ಏಕೆಂದರೆ ನಿಮ್ಮ ಭೂಮಿ ಈಗ ಡಿಜಿಟಲ್ ಆಗಿ ಸುರಕ್ಷಿತವಾಗಿದೆ. ಸರ್ಕಾರಿ ಭೂಮಿಯ ರಕ್ಷಣೆಗಾಗಿ ಲ್ಯಾಂಡ್ ಬೀಟ್ ಎಂಬ ಆಧುನಿಕ ತಂತ್ರಜ್ಞಾನದ ಮೂಲಕ 13.5 ಲಕ್ಷ ಭೂಮಿ ಸರ್ವೆ ಮಾಡಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಡ್ರೋನ್ ತಂತ್ರಜ್ಞಾನದ ಮೂಲಕ ಮರು ಸರ್ವೆ ಮಾಡಲಾಗುತ್ತಿದೆ. ಭೂಮಿಯ ಪ್ರತಿ ಇಂಚಿನ ಮ್ಯಾಪಿಂಗ್ ನಿಖರವಾಗಿದೆ, ಪಾರದರ್ಶಕವಾಗಿದೆ. ಕಂದಾಯ ನ್ಯಾಯಾಲಯಗಳಿಗೆ ಆನ್ಲೈನ್ ವ್ಯವಸ್ಥೆಯನ್ನು ಅಳವಡಿಸುವುದರ ಮೂಲಕ ಪಾರದರ್ಶಕ ಹಾಗೂ ಶೀಘ್ರಗತಿಯಲ್ಲಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗುತ್ತಿದೆ. ವಿವಿಧ ಕಂದಾಯ ನ್ಯಾಯಾಲಯಗಳಲ್ಲಿನ ಒಟ್ಟು
2,99,610 ಪ್ರಕರಣಗಳಲ್ಲಿ 2,69,132 ಪ್ರಕರಣಗಳನ್ನು 2.5 ವರ್ಷಗಳಲ್ಲಿ ವಿಲೇವಾರಿ ಮಾಡಲಾಗಿದೆ. ದಾಖಲೆಗಳಿಲ್ಲದ ತಾಂಡ, ಹಟ್ಟಿ, ಹಾಡಿಗಳಲ್ಲಿ ವಾಸಿಸುತ್ತಿರುವ ಲಕ್ಷಾಂತರ ಕುಟುಂಬಗಳಿಗೆ ಇಂದು ಸ್ವಂತ ವಿಳಾಸ ಸಿಕ್ಕಿದೆ. ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನು ಗುರುತಿಸಿ 2 ಲಕ್ಷದಷ್ಟು ಡಿಜಿಟಲ್ ಹಕ್ಕುಪತ್ರಗಳನ್ನು ರಿಜಿಸ್ಟರ್ ಮಾಡಿ ಈ ಖಾತಾ ಮಾಡಿಕೊಡಲಾಗಿದೆ. ಹಾವೇರಿ ಸಮಾವೇಶದಲ್ಲಿ ಒಟ್ಟು 1 ಲಕ್ಷ ಕುಟುಂಬಗಳಿಗೆ ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗುತ್ತಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನೂ 1 ಲಕ್ಷದಷ್ಟು ಹಕ್ಕುಪತ್ರಗಳನ್ನು ನೀಡುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ನನ್ನ ಆಸ್ತಿ ಯೋಜನೆಯ ಅಡಿ ನಿಮ್ಮ ಜಮೀನುಗಳಿಗೆ ಆಧಾರ್ ಜೋಡಣೆ ಮಾಡಲಾಗುತ್ತಿದೆ. ಆಧಾರ್ ಜೋಡಣೆಯಿಂದಾಗಿ ಒಟ್ಟು 50 ಲಕ್ಷದಷ್ಟು ಪೌತಿ ಪ್ರಕರಣಗಳನ್ನು ಗುರುತಿಸಲಾಗಿರುತ್ತದೆ. ಹಾಗೂ ಈ ಪೌತಿ ಆಂದೋಲನದ ಮೂಲಕ ಗ್ರಾಮಾಡಳಿತ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಪೌತಿ ಖಾತೆಗಳನ್ನು ಮಾಡುವ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗಿದೆ. ಇದರಿಂದಾಗಿ ಈಗಾಗಲೇ 13 ಲಕ್ಷದಷ್ಟು ಪ್ರಕರಣಗಳನ್ನು ಈ ಪೌತಿ ಆಂದೋಲನದ ಮೂಲಕ ವಿಲೇವಾರಿ ಮಾಡಲಾಗಿದೆ. ಪೌತಿ ಖಾತೆ ಮಾಡಿಸಲು ಇನ್ನು ಕಚೇರಿಗಳಿಗೆ ಅಲೆಯಬೇಕಿಲ್ಲ. ಇದು ಕೇವಲ ತಾಂತ್ರಿಕ ಬದಲಾವಣೆಯಲ್ಲ, ಇದು ಜನಸಾಮಾನ್ಯರ ಗೌರವ ಹೆಚ್ಚಿಸುವ ಮತ್ತು ಅವರ ಬದುಕಿನಲ್ಲಿ ತಂದಿರುವ ನೆಮ್ಮದಿಯ ಕ್ರಾಂತಿ. ದರ್ಖಾಸ್ತ್ ಪೋಡಿ ಅಭಿಯಾನದ ಮೂಲಕ ಪೋಡಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗುತ್ತಿದ್ದು, ಇದನ್ನು ಸಹ ಆನ್ಲೈನ್ ಮುಖಾಂತರವೇ ನಿರ್ವಹಿಸಲಾಗುತ್ತಿದೆ. ರಾಜ್ಯದಲ್ಲಿ ಒಟ್ಟು 2 ಲಕ್ಷದಷ್ಟು ಪೋಡಿ ಪ್ರಕರಣಗಳಿಗೆ ತಹಶೀಲ್ದಾರರು ಅನುಮೋದನೆಯನ್ನು ನೀಡಿದ್ದು, ಕ್ಷಿಪ್ರಗತಿಯಲ್ಲಿ ನಿರ್ವಹಿಸಲಾಗುತ್ತಿದೆ. ಬರಗಾಲವಿರಲಿ, ನೆರೆ ಇರಲಿ, ಪರಿಹಾರ 2.0 ಮೂಲಕ ರೈತರ ಖಾತೆಗೆ ನೇರವಾಗಿ 6,327 ಕೋಟಿಗೂ ಅಧಿಕ ಹಣ ತಲುಪಿದೆ. ಕರ್ನಾಟಕವು ಮಾದರಿ ರಾಜ್ಯವಾಗಿ ಇಂದು ಮುನ್ನುಗ್ಗುತ್ತಿದೆ. ಬದಲಾವಣೆ ಆರಂಭವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ದೂರದೃಷ್ಟಿಯ ನೇತೃತ್ವದ ಕರ್ನಾಟಕ ಸರ್ಕಾರ ಹಾಗೂ ಕಂದಾಯ ಇಲಾಖೆಯ ಸಚಿವರಾದ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರ ಅಚಲ ಪ್ರಯತ್ನದಿಂದ ಇಂದು ಕಂದಾಯ ಸೇವೆಗಳು ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿವೆ. ಪಾರದರ್ಶಕತೆ ಕೇವಲ ಮಾತಲ್ಲ, ಅದು ಈಗ ಆಡಳಿತದಲ್ಲಿ ನಿತ್ಯ ಜೀವನದ ವಾಸ್ತವ. ಪ್ರತಿಯೊಬ್ಬ ನಾಗರಿಕನು ಗೌರವದಿಂದ ಬದುಕಬೇಕು, ಭೂಮಿಯ ಹಕ್ಕು ಭದ್ರವಾಗಿರಬೇಕು ಎಂಬುದೇ ನಮ್ಮ ದೃಢ ಸಂಕಲ್ಪ. ಬನ್ನಿ, ಈ ಸಂಕಲ್ಪವನ್ನು ನಿಜಗೊಳಿಸಲು ಎಲ್ಲರೂ ಕೈಜೋಡಿಸೋಣ. ಅಧಿಕಾರದ ಸದುಪಯೋಗ ಏನು ಅನ್ನೋದರ ಒಂದು ಸಂಪೂರ್ಣ ಚಿತ್ರಣವನ್ನ ನಾವು ಕಂಡ್ವಿ. ಶುಭವಾಗ್ಲಿ. ಘನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರಿಗೆ, ಹಾಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಕಂದಾಯ ಇಲಾಖೆಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ಈ ಒಂದು ಅದ್ಭುತವಾದ ಕೆಲಸಕ್ಕೆ ಒಂದು ದೊಡ್ಡ ಸಲ್ಯೂಟ್ ಅನ್ನ ಹಾಕ್ತಾ, ಈಗಷ್ಟೇ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೂಡಿದಂತಹ ಮಾನ್ಯ ರವಿರವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ, ಇವರನ್ನ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವಿಧಾನ ಪರಿಷತ್ ಮಾನ್ಯ ಶಾಸಕರು ಎಸ್ ರವಿ ಅವರಿಗೆ ಪ್ರೀತಿಯ ಸ್ವಾಗತ. ಅಂತೆಯೇ ಕಾರ್ಯಕ್ರಮದಲ್ಲಿ ಅವರ ಜೊತೆಗೂಡಿ ಆಗಮಿಸಿದ್ದಾರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎನ್ ಶ್ರೀನಿವಾಸ್ ರವರಿಗೂ ಕೂಡ ನಲ್ಮೆಯ ಸ್ವಾಗತ. ಕಂದಾಯ ಇಲಾಖೆ ಮತ್ತು ಭೂಮಾಪನ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಲಾಗಿರುವಂತಹ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ಉದ್ಘಾಟನಾ ನುಡಿಗಳನ್ನು ಆಡ್ಲಿಕ್ಕಾಗಿ. ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರದ ಎಲ್ಲಾ ಸೌಲಭ್ಯಗಳು ತಲುಪಬೇಕು ಅನ್ನೋ ಅವರ ಕಾಳಜಿ ನಮ್ಮೆಲ್ಲರಿಗೂ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರೀತಿಯ ಚಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪ ಸರ್ ಅವರ ಉದ್ಘಾಟನಾ ನುಡಿಗಳನ್ನ ಆಲಿಸುವ ಸುಸಮಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ
ವಿದ್ಯುನ್ಮಾನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ಶರತ್ ಬಚ್ಚೇಗೌಡ್ರೆ, ಈ ಕಾರ್ಯಕ್ರಮದಲ್ಲಿ ಕಂದಾಯ ಸೇವೆ ದಾಖಲೆಗಳನ್ನು ವಿತರಣೆ ಮಾಡಲಿಕ್ಕೆ ಬಂದಿರುವ ಕಂದಾಯ ಇಲಾಖೆಯಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಈ ರಾಜ್ಯದ ಜಮೀನುದಾರರಿಗೆ ನೇರವಾಗಿ ಅವರ ಮನೆಗೆ ಹಕ್ಕುಪತ್ರ ಮತ್ತು ಪೋಡಿ ಸರ್ಟಿಫಿಕೇಟ್ ಅನ್ನು ಕೊಡುವಂಥದ್ರಲ್ಲಿ ಯಶಸ್ವಿಯಾಗಿರುವ ಸನ್ಮಾನ್ಯ ಕೃಷ್ಣ ಬೈರೇಗೌಡ್ರೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ 5ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾರಾಯಣ ಸ್ವಾಮಿಯವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಎಸ್.ವಿ. ರವಿಯವರೇ ಮತ್ತು ಪುಟ್ಟಣ್ಣವರೇ, ವಿಧಾನಸಭೆಯ ನೆಲಮಂಗಲದ ಶಾಸಕರಾದಂಥ ಸನ್ಮಾನ್ಯ ಶ್ರೀನಿವಾಸ ಅವರೇ ಹಾಗೂ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ವೆಂಕಟಣ್ಣನವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದಂಥ ರಾಜಣ್ಣವರೇ, ಮಾನ್ಯ ಅಧ್ಯಕ್ಷರು ಹೊಸಕೋಟೆ ಯೋಜನಾ ಪ್ರಾಧಿಕಾರ ಕೇಶವಮೂರ್ತಿ ಅವರೇ, ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಹೊಸಕೋಟೆ ಚಿಕ್ಕಲೂರು ಬಚ್ಚೇಗೌಡ್ರೆ ಮತ್ತು ಪ್ರಾಧಿಕಾರದ ಸದಸ್ಯರು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಸುಬ್ಬರಾಜ್ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಡಾಕ್ಟರ್ ಕೆ.ಎನ್. ಅನುರಾಧ್ ಅವರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಡಿಸಿ ಅವರು, ಎಸಿ ಅವರು, ತಹಸೀಲ್ದಾರ್ ಮತ್ತು ರಕ್ಷಣಾಧಿಕಾರಿ ಅಂತ ಚಂದ್ರಕಾಂತ್ ಅವರೇ ಮತ್ತು ಉಳಿದ ಎಲ್ಲ ರಕ್ಷಣಾಧಿಕಾರಿಗಳೇ, ವೇದಿಕೆಯ ಮೇಲೆ ಉಪಸ್ಥಿತಿರುವ ನಮ್ಮ ಪಕ್ಷದ ಮುಖಂಡರಾದಂಥ ಕೆ. ಸುರೇಶ್ ಅವರೇ, ಗೋಪಾಲ್ ಗೌಡ್ರೆ, ಸತೀಶ್ ಗೌಡ್ರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರೇ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರೇ ಮತ್ತು ಎಲ್ಲ ವೇದಿಕೆಯ ಮೇಲೆ ಮುಖ್ಯಸ್ಥರೇ, ಮಾಧ್ಯಮ ಮಿತ್ರರೇ, ರೈತ ಬಂಧುಗಳು, ಈ ಕಾರ್ಯಕ್ರಮ ವಿಶೇಷವಾಗಿ ಶರತ್ ಬಚ್ಚೇಗೌಡರು ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದ. ಸುಮಾರು 70 ವರ್ಷಗಳು ಸ್ವತಂತ್ರ ಬಂದಾಗಿನಿಂದ ಕೂಡ ಅವರ ಭೂಮಿಗೆ ಪೋಡಿ ಆಗಿಲ್ಲ, ಆಕಾರ ಬಂದು ಸಿಕ್ಕಿಲ್ಲ, ದುರಸ್ತಿ ಆಗಿಲ್ಲ, ಕಟ್ಟಿರುವ ಮನೆಗೆ 75 ವರ್ಷ ಆದರೂ ಕೂಡ ಹಕ್ಕುಪತ್ರವನ್ನು ಪಡೆದುಕೊಳ್ಳಕ್ಕಾಗಲಿಲ್ಲ ಅಂತ ವಾತಾವರಣ ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಸ್ವತಂತ್ರ ಭಾರತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಒಬ್ಬ ಯುವ ನಾಯಕರಿಗೆ, ಒಂದು ರೈತ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಆಳವಾಗಿ ಅಧ್ಯಯನ ಮಾಡಿ ರೈತನ ಕಷ್ಟ ಏನಿದೆ, ರೈತ ತಹಸೀಲ್ ಆಫೀಸ್ಗೆ, ಡಿಸಿ ಆಫೀಸ್ಗೆ, ಎಸಿ ಆಫೀಸ್ಗೆ ತಿರುಗಾಡೋದ್ರಿಂದ ಅವನ ಕಾಲ ಎಷ್ಟು ವ್ಯಯ ಆಗ್ತದೆ, ಅವನು ಎಷ್ಟು ನಷ್ಟಕ್ಕೆ ಬರ್ತಾನೆ, ಅವನಿಗೆ ಎಷ್ಟು ಟೆನ್ಷನ್ ಆಗ್ತದೆ, ಎಷ್ಟು ತಿರುಗಾಡಿಸ್ತಾರೆ, ಇವೆಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಂಡು ಏನು ಎಸ್.ಎಂ. ಕೃಷ್ಣ ಅವರು ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ರು, ಈ ಭೂಮಿ ರೈತನಿಗೆ ಸೇರಬೇಕು ಅಂತ ಹೇಳಿಬಿಟ್ಟು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ಆಧಾರವಾಗಿಟ್ಟುಕೊಂಡು ಇಡೀ ರಾಜ್ಯದಲ್ಲಿ
ಬಹುತೇಕ ಬಂದಂತ ಕಂದಾಯ ಸಚಿವರುಗಳಲ್ಲಿ ಈ ಕೆಲಸವನ್ನು ರೈತನ ಕಣ್ಣೀರು ಒರೆಸಿ ತಿರುಗಾಡೋದನ್ನು ತಪ್ಪಿಸಿ ತನ್ನ ಮನೆಗೆ ಹಕ್ಕುಪತ್ರ ಮತ್ತು ಪೋಡು ಪತ್ರವನ್ನು ಕೊಡುವಂತ ಕೆಲಸವನ್ನು ಮಾಡಿದವರು ಯಾರನ್ನೊಬ್ಬರಿದ್ರೆ ಅದು ಕೃಷ್ಣ ಬೈರೇಗೌಡರು ಅನ್ನೋದನ್ನ ನಾವ್ಯಾರೂ ಕೂಡ ಮರೀತೀವಿ. ಇದು ಅಷ್ಟು ಸಲೀಸಲ್ಲ, ಬಹಳ ಕ್ಲಿಷ್ಟವಾದ್ದು. ಎಲ್ಲಿ ಹೋದ್ರೆ ಅಲ್ಲಿ ಕೇಸ್ ಹಾಕ್ತಾರೆ, ಅಕ್ರಮವಾಗಿ ಜಮೀನು ತಗೊಂಡಿರ್ತಾರೆ. ಡೆವಲಪರ್ಸು ತಾಲೂಕು ಆಫೀಸಲ್ಲಿ ದಾಖಲೆಗಳನ್ನೇ ಖಾಲಿ ಮಾಡಿಬಿಟ್ಟಿರ್ತಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟವಾದ ಪರಿಸ್ಥಿತಿ. 1, 2, 3, 4, 5 ದಾಖಲೆಗಳು ಹುಡುಕಿ 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 ಕಡೆಗೆ 1-2 ದಾಖಲೆ ಇದ್ರೂ ಕೂಡ ರೈತನಿಗೆ ನಾವು ಪೋಡಿ ಮಾಡಿ ಅವನ ಮನೆಗೆ ಪೋಡಿ ಪತ್ರವನ್ನು ಕೊಡಬೇಕಂತ ಒಂದು ಚಿಂತನೆಯನ್ನು ಮಾಡಿದ್ದು ಕೃಷ್ಣ ಬೈರೇಗೌಡರು. ನಾನು ಇನ್ನೂ ಒಂದು ಮಾತು ಮುಂದಕ್ಕೆ ಹೋಗಿ ಹೇಳಿದೆ. 75 ವರ್ಷ, ನಾನು 1972ರಲ್ಲಿ 50 ವರ್ಷ ಮುಗಿದಿದೆ. ಶಿಡ್ಲಘಟ್ಟದಲ್ಲಿ ದರ್ಖಾಸ್ತ್ ಕಮಿಟಿ ಮೆಂಬರ್ ಆಗಿದೆ ಜೆ ವೆಂಕಟಪ್ಪನವರು ಅಂತ MLA ಅವರು. ಆ ದಿನ ಮಂಜೂರು ಮಾಡಿರೋ ಜಮೀನಿಗೆ ಅವರ ಹತ್ರ ಎಲ್ಲ ದಾಖಲೆ ಕಳ್ಕೊಂಡಿದ್ದಾರೆ. ಗುಡಿಸಲ ಮನೆ ಇರ್ತದೆ, ಹೆಂಚಿನ ಮನೆ ಇರ್ತದೆ, ಸಾಗುವಳಿ ಚೀಟಿಯನ್ನ ಏನು ದಾಖಲೆ. ತಾಲೂಕು ಆಫೀಸ್ಗೆ ಹೋದ್ರೆ ಒರಿಜಿನಲ್ ಮಂಜೂರಾಗಿರೋದಾಗಲಿ, OM ಆಗಲಿ, ರೆಸಲ್ಯೂಷನ್ ಪುಸ್ತಕ ಆಗಲಿ, ಅವು ಕೂಡ ಇಲ್ಲದಂತ ವಾತಾವರಣವನ್ನ ಮಧ್ಯವರ್ತಿಗಳು ಡೆವಲಪರ್ಸ್ ಮಾಡಿ ಇವತ್ತು ಕಟ್ಟ ಕಡೆಗೆ 40-50 ವರ್ಷದಿಂದ ಜಮೀನು ಉಳ್ತಾ ಇದ್ದಾರೆ. ಮಾವಿನ ಗಿಡ ಹಾಕಿದ್ದಾರೆ, ಸೇಪೆ ಗಿಡ ಹಾಕಿದ್ದಾರೆ, ಹೊಲ ಬಿತ್ತಾ ಇದ್ದಾರೆ, ದ್ರಾಕ್ಷಿ ಹಾಕಿದ್ದಾರೆ. ಆದರೆ ಅವರ ದಾಖಲೆ ಸಿಗ್ತಾ ಇದೆ. ಅದಕ್ಕೆ ನಾನು ಮಾನ್ಯ ಕೃಷ್ಣ ಬೈರೇಗೌಡರೊಂದು ಮನವಿ ಮಾಡಿದೆ, ಕ್ಯಾಬಿನೆಟ್ನಲ್ಲಿ ಕೇಳಿದೆ, ಮನೆಯೂ ಕೂಡ ಆಯಿತು. ದಾಖಲೆಗಳನ್ನು ಅಧಿಕಾರಿಗಳೇನು ಮಾಡಿಲ್ಲ, ಕಾರಣಾಂತರದಿಂದ ಕಳೆದೋಗಿವೆ. ಈ ವರ್ಷಗಳಲ್ಲಿ ರೈತಂದು ಕಳೆದೋಗಿದೆ. ಇನ್ನು ಉಳಿದಿರೋದೇನು ಮಾಡಬೇಕು? ಆ ಭೂಮಿ 50 ವರ್ಷದಿಂದ ಉಳಿತಂತ ರೈತ ಆ ಮನೆಯನ್ನ ಗುಡಿಸಲಾಗದಿಂದ ಕಟ್ಕೊಂಡು ಇಲ್ಲಿವರೆಗೂ ಕಟ್ಕೊಂಡು ಬಂದಿರೋ ಒಬ್ಬ ಸಾಮಾನ್ಯ ಬಡವರು, ಇವರಿಗೆ ದಾಖಲೆಯನ್ನು ಸೃಷ್ಟಿ ಮಾಡೋದರಲ್ಲಿ, ಅವರಿಗೆ ನ್ಯಾಯವನ್ನು ಕೊಡುವುದರಲ್ಲಿ ಇವರು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ 1 ತಿಂಗಳಲ್ಲಿ 2-3 ಮೀಟಿಂಗ್ ಅನ್ನು ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಇನ್ನು ದಾಖಲೆ ಇಲ್ಲದೆ ಇರೋದನ್ನ ಕಡೆ ಹಂತಕ್ಕೆ ಹೋಗಬೇಕಾಗ್ತದೆ, ಅದನ್ನು ಕೂಡ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾನು ಇನ್ನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸುಮಾರು 15 ಲಕ್ಷ ಮನೆಗಳನ್ನು ಕೊಟ್ಟಿವಿ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ. ಇವತ್ತು ಇಲ್ಲಿವರೆಗೂ ನಾವು ಮನೆಗಳು ಕೊಡೋಕ್ಕಾಗಿಲ್ಲ, ಕೊಡಬೇಕಂತ ಯೋಚನೆ ಮಾಡಿದ್ವಿ. ಶರತ್ ಬಚ್ಚೇಗೌಡರು ಹೇಳಿದಾಗೆ ಪ್ರತಿ ತಾಲೂಕಿನಲ್ಲಿ 2,000, 3,000, 4,000, 5,000 ಜನ ನಮಗೆ ಸೈಟ್ ಇಲ್ಲ, ಮನೆ ಇಲ್ಲ ಅಂತ ಕೇಳ್ತಾ ಇದೆ. ನಾನು ತಮ್ಮಲ್ಲಿ ಏನು ಸಲಹೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕೇವಲ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ತಾವು ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳು ಕುಂತ್ಕೊಂಡು ಡಿಸಿಗಳು, ಸಿಇಒಗಳು ಮತ್ತು ಇನ್ನೂ ಅವಶ್ಯಕತೆ ಇದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನೇರವಾಗಿ ಮೀಟಿಂಗ್ ಅನ್ನು ಮಾಡಿ, 3 ವರ್ಷ ಆಗಿದೆ ನಮ್ಮ ಸರ್ಕಾರ, ಎಷ್ಟು ಸೈಟ್ಗಳು ಕೊಟ್ಟಿದ್ದೀರಿ, ಎಷ್ಟು ಮನೆಗಳನ್ನು ಕೊಡಬೇಕಾಗಿದೆ, ಈ ಸೈಟ್ಗಳಿಗಾಗಿ ಹಾಹಾಕಾರದಲ್ಲಿದ್ದಾರೆ. ಸಾಕಷ್ಟು ಕೊಡ್ತಾ ಇದ್ರಿ. 8,000 ಸೈಟ್ ಅನ್ನ ಇವತ್ತು ನಮ್ಮ ಅಧಿಕಾರಿಗಳು ಪಟ್ಟಿ ಮಾಡಿದ್ದಾರೆ. 4 ಜಿಲ್ಲೆಯಿಂದ ತಲಾ 2,2 ಸಾವಿರ ಆಯಿತು, ಕಡಿಮೆ ಏನೋ ಅಂತಲ್ಲ. ಆದರೆ 5,000ವರೆಗೂ ಡಿಮ್ಯಾಂಡ್ ಇದೆ. ತಾವು ಕಂದಾಯ ಸಚಿವರಾಗಿರೋದ್ರಿಂದ ಯಾವ ಜಮೀನನ್ನ ಕನಿಷ್ಠ ಮನೆ ಕಟ್ಕೊಳ್ಳಕ್ಕೆ ಇರದೇ ಇರುವಂತ ಜನಕ್ಕೆ ಮೊದಲು ಮನೆ ಕಟ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಕೇವಲ ಒಂದು ವರ್ಗ ಅಂತಲ್ಲ, ಎಲ್ಲ ವರ್ಗದಲ್ಲಿ ಕೂಡ ಸೈಟ್ ಇಲ್ದವ್ರಿಗೂ ಮನೆ ಇಲ್ದವ್ರಿಗೂ ಇದು ಮಾಡಬೇಕಾದ್ರೆ ವಿಶೇಷವಾದ ಒಂದು ಸಭೆಯನ್ನು ಕರೆದು 1 ದಿನ ಮೀಟಿಂಗ್ ಮಾಡಿ 1 ತಿಂಗಳು ಗಡುವು ಕೊಟ್ಟು
ಯಾರ್ಯಾರು ಸೈಟ್ ಬೇಕಂತ ಕೇಳ್ಕೊಂಡಿದ್ದಾರೆ ಅದನ್ನು ಮೊದಲು ಕೊಡಬೇಕು. ಮನೆ ಕೊಡಕ್ಕೆ ಒಂದೇ ಸಾರಿ ಆಗದಿದ್ರು ಕೂಡ ಹಂತ ಹಂತವಾಗಿ ಇನ್ನು 2 ವರ್ಷ ಕಾಲದಲ್ಲಿ ತೀರಾ ಅವಶ್ಯಕತೆ ಇರೋರಿಗೆ ಮನೆಯನ್ನು ಕೊಡುವಂಥ ಕೆಲಸ ಮಾಡಬೇಕಾದ್ರೆ ತಾವು ಇದನ್ನ ಜವಾಬ್ದಾರಿ ತೆಗೆದುಕೊಳ್ಬೇಕಾಗ್ತದೆ. ಪಂಚಾಯತಿ ರಾಜ್ ಮಿನಿಸ್ಟರ್ ಅಂತ ಪ್ರಿಯಾಂಕ ಖರ್ಗೆ ಅವರ ಜೊತೆಗೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಇದೊಂದು ಪವಿತ್ರವಾದ ಕೆಲಸವನ್ನು ಮಾಡಬೇಕು. ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕಾಗುತ್ತೆ. ಭಾರತದಲ್ಲಿ ಸುಮಾರು 30-35 ರಾಜ್ಯಗಳಿದ್ದಾಗ ರಾತ್ರಿ ಹಗಲು ಕೆಲಸ ಮಾಡಿ ರೈತನ ಕಣ್ಣೀರು ಒರೆಸಿ ತಿರುಗಾಡದನ್ನು ತಪ್ಪಿಸಿ ಅವನ ಮನಬಾಗಿಲಿಗೆ ಹಕ್ಕುಪತ್ರವನ್ನು ಕೊಡುವಂಥದ್ದು, ಪೋಡಿ ಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರಲ್ಲಿ ಕರ್ನಾಟಕ ರಾಜ್ಯ ಭಾರತದಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿದೆ. ಅದಕ್ಕೆ ಕಾರಣ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅನ್ನೋದನ್ನ ನಾವು ತಿಳ್ಕೋಬೇಕು. ಇನ್ನು ಇರುವಂತಹ ಕೆಲಸವನ್ನ 1 ವರ್ಷದಲ್ಲಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದರೆ ಸವಿಸ್ತಾರವಾಗಿ ಮುಂದೆ ಏನೇನು ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಅನಿವಾರ್ಯದ ಕಾರಣ ನಾನು 1-2-3 ಮೀಟಿಂಗ್ ಇದೆ. ಆ ಮೀಟಿಂಗ್ ವಿಷಯ ಅವ್ರಿಗೂ ಗೊತ್ತಿದೆ, ಶರತ್ ಅವ್ರಿಗೂ ಗೊತ್ತಿದೆ. ಶರತ್ ಅವರು ಈಗ ನನಗೆ ಸಂಪರ್ಕ ಇಲ್ಲ. ನಾನು 1978ರಲ್ಲಿ ತಾಲೂಕಾ ಬೋರ್ಡ್ ವೈಸ್ ಪ್ರೆಸಿಡೆಂಟ್ ಆದಾಗ ಚನ್ನಬೈರೇಗೌಡರು ನನ್ನ ಕಳಿಸಿದ್ರು ಬಚ್ಚೇಗೌಡರು ಎಲೆಕ್ಷನ್ಗೆ ಕ್ಯಾಂಪೈನ್ ಮಾಡಲಿಕ್ಕೆ. ಚನ್ನಬೈರೇಗೌಡರು ನನ್ನನ್ನ ಬಚ್ಚೇಗೌಡರು ಅದೇ ಮೊದಲು ವಕೀಲರಾಗಿದ್ದು ಅವರು ಅಸೆಂಬ್ಲಿಗೆ ನಿಂತಿದ್ದಾಗ ನಾನು ಕ್ಯಾನ್ವಾಸ್ ಬಂದಿದ್ದೆ. ಇಷ್ಟು ವರ್ಷಗಳ ನಿಕಟ ಸಂಪರ್ಕ ಆ ಕುಟುಂಬಕ್ಕಿದೆ. ಶರತ್ ಬಚ್ಚೇಗೌಡರಿಗೆ ಉಜ್ವಲವಾದಂಥ ಭವಿಷ್ಯ ಇದೆ. ಮುಂದೆ ಇನ್ನು ಹೆಚ್ಚಿನ ಸ್ಥಾನಮಾನಗಳು ಸಿಗ್ತದೆ. ಇಂತಹ ರಾಜಕಾರಣಿಗಳು ಕಮಿಟ್ಮೆಂಟ್, ಯಾವ ಉದ್ದೇಶಕ್ಕಾಗಿ ನಾವು ಓಟ್ ತೆಗೆದುಕೊಂಡಿದ್ದೀವಿ, ಏನು ಆ ಜನ ಕೇಳ್ತಾರೆ ಅದನ್ನ ಪೂರ್ತಿ ಮಾಡಬೇಕು. ಅವ್ರ ಕೆಲಸವನ್ನು ಮಾಡಿ ಅವ್ರಿಗೆ ಸಮಾಧಾನ ಮಾಡುವುದರಲ್ಲಿ ಬಹುತೇಕ ನಮ್ಮ ಜಿಲ್ಲೆ ಮಟ್ಟಕ್ಕೂ ತಿಳ್ಕೊಂಡ್ರೆ ಇದು 2 ಅಥವಾ 3ನೇ ಮೀಟಿಂಗ್ ಅಂತ ಕಾಣುತ್ತೆ. ರೈತರಿಗೆ ಹತ್ತಿರ, ಬಡವರಿಗೆ ಹತ್ತಿರ, ಮನೆ ಇಲ್ಲದವ್ರಿಗೆ, ಸೈಟ್ ಇಲ್ಲದವ್ರಿಗೆ ಮತ್ತು ಪೋಡಿ ಮಾಡೋದ್ರಲ್ಲಿ ಇವೆಲ್ಲದರಲ್ಲಿ ಕೂಡ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋಣ. ಅವರಿನ್ನ ಒಳ್ಳೆ ಸ್ಥಾನಕ್ಕೆ ಹೋಗಲಿ, ಉಜ್ವಲ ಭವಿಷ್ಯ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗೆ ಒಳ್ಳೇದಾಗಲಿ. ಅಧಿಕಾರಿಗಳಿಗೆ ಈಗ ಮಾನ್ಯ ನಮ್ಮ ಅಧಿಕಾರಿಗಳು ಕೂಡ ಈಗ ಜಿಲ್ಲಾಧಿಕಾರಿಗಳು ಹೊಸಗ ಜವಾಬ್ದಾರಿ ತಗೊಂಡಿದ್ದಾರೆ. ಸಚಿವರು ಇವರಿಗೆಲ್ಲ ಬಹಳ ಜವಾಬ್ದಾರಿ ಹೇಳಬೇಕು. ನೀವು ಯಾವ ಸ್ಪೀಡಲ್ಲಿ ಈ ರೈತರ ಕಣ್ಣೀರು ಒರೆಸಬೇಕು, ಈ ರೈತರಿಗೆ ನ್ಯಾಯ ಕೊಡಬೇಕು. ರೈತರು ತಿರುಗಾಡಬಾರ್ದು ಆಫೀಸ್ಗೆ. ಅಂದ್ರೆ ಪ್ರತಿ ವಾರಕ್ಕೊಂದಿನ ಅಥವಾ 15 ದಿನಕ್ಕೊಂದಿನ ಇವರು ಏನು ಅಭಿವೃದ್ಧಿ ಆಗಿದೆ, ಎಷ್ಟು ಪೋಡಿ ಆಗಿದೆ, ಎಷ್ಟು ಹಕ್ಕುಪತ್ರ ಕೊಟ್ಟಿದೆ ಅನ್ನೋದನ್ನ ವಿಮರ್ಶೆ ಮಾಡಿ, ಸರ್ವೆ ಮಾಡಿ, ಮತ್ತೆ ಅವರ ಮನೆ ಬಾಗಿಲಿಗೆ ಸೇರಿಸುವಂತ ಮಾಡಬೇಕು. ಇವತ್ತು ನಾನು ಜ್ಞಾಪಕ ಮಾಡ್ಕೊಂತ ಇದ್ದೀನಿ, ಹಿಸ್ಟ್ರಿ ಓದುವಂತ ಕಾಲದಲ್ಲಿ ಜಪಾನ್ನಲ್ಲಿ ಒಂದು ಅರ್ಜಿ ಹಾಕಿದ್ರೆ, ಕೃಷ್ಣ ಬೈರೇಗೌಡರು ಜಪಾನ್ನಲ್ಲಿ ಒಂದು ಅರ್ಜಿ ಹಾಕಿದ್ರೆ 50 ವರ್ಷದ ಹಿಂದೆ 7 ದಿನದಲ್ಲಿ ಉತ್ತರ ಕೊಡಬೇಕು. 7 ದಿನದಲ್ಲಿ ಆಗುತ್ತೆ ಇಲ್ಲ ಕಾರಣ ಹೇಳಿ ಉತ್ತರ 7 ಡೇಸಲ್ಲಿ ಕೊಡಬೇಕು. ಆ 7 ಡೇಸಲ್ಲಿ ಕೊಡದಿದ್ರೆ ಇನ್ನ 3 ಡೇಸ್ ಟೈಮ್ ಕೊಡ್ತಾರೆ, ಕಾರಣ ಕೊಡಿ. 3 ಡೇಸ್ ನೋಟಿಸ್ ಉತ್ತರ ಕೊಡದಿದ್ರೆ ಅಧಿಕಾರಿನ 15 ದಿನದಲ್ಲಿ ಸಸ್ಪೆಂಡ್ ಮಾಡೋದೆಲ್ಲ ಮನೆಗೆ ಕಳಿಸ್ತಾ ಇದ್ರು. ಆ ಕಾಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೃಷ್ಣ ಬೈರೇಗೌಡರು ತಂದಿದ್ದಾರೆ. ಅವರ ಮನೆ ಬಾಗಿಲಿಗೆ ಉತ್ತರವನ್ನು ಕೊಟ್ಟು ಅವರ ನೆಮ್ಮದಿಯಾಗಿ ಅವರ ಕಸಬನ್ನು ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಅವರು ಇಷ್ಟೊಂದು ಹಠ ಹಿಡಿದು ರಾತ್ರಿ ಹಗಲು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ತಂದೆಯವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಬಹುತೇಕ ಅವ್ರಿಗೂ ಕೂಡ ಇನ್ನೂ ಹೆಚ್ಚಿನ ಉಜ್ವಲ ಭವಿಷ್ಯ ಇದೆ. ಅವರಿಗೆಲ್ಲ ಒಳ್ಳೇದಾಗಲಿ, ಇನ್ನು ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಲ್ಮೆಯ ಧನ್ಯವಾದಗಳು. ಅದ್ಭುತವಾಗಿ ಮಾತನ್ನ ಆಡ್ತಾ ಹಿರಿಯರಾಗಿ ಎಲ್ಲರ ಬೆನ್ನು ಕೂಡ ತಟ್ಟಿದ್ದಾರೆ ಮಾತಿನ ಮುಖೇನವೇ ಒಳ್ಳೆಯ ಕೆಲಸಗಳಿಗೆ.
ಧನ್ಯವಾದಗಳು. ಈಗ ವಿವಿಧ ಯೋಜನೆಗಳ ಫಲಾನುಭವಿಗಳ ಸವಲತ್ತು ವಿತರಣೆ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ. ಕಂದಾಯ ಇಲಾಖೆಯ ಸೇವೆಗಳ ದಾಖಲೆಗಳ ವಿತರಣೆ ದಯಮಾಡಿ ನೆರವೇರಿಸಬೇಕಾಗಿ ಕೋರ್ಕೊಳ್ತಾ ತುರ್ತು ಕಾರ್ಯ ನಿಮಿತ್ತ ಮಾನ್ಯ ಸಚಿವರು ತೆರಳುತ್ತಿದ್ದಾರೆ. ಮುನಿಯಪ್ಪ ಸರ್ ಅವರನ್ನ ಪ್ರೀತಿಯಿಂದ ಬೀಳ್ಕೊಡ್ತಾ ಈಗ ಬರ್ಮಾಡ್ಕೊಳ್ಳೋಣ ಫಲಾನುಭವಿಗಳನ್ನ ವೇದಿಕೆಗೆ. ಕಂದಾಯ ಸಚಿವರು ದಯಮಾಡಿ ವಿತರಿಸಬೇಕು, ಗಣ್ಯರು ಜೊತೆಗೂಡಿಕೊಂಡು ಅಂತ ಹೇಳ್ತಾ ಹೊಸಕೋಟೆ ತಾಲೂಕು ದರ್ಖಾಸ್ತು ಪೋಡಿಯ ಫಲಾನುಭವಿಗಳನ್ನ ನಾನು ವೇದಿಕೆಗೆ ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಬರಬೇಕು. ಚಿಕ್ಕಗಟ್ಟಿಗನಬ್ಬೆಯ ಯಲ್ಲಮ್ಮ ಕೋಮ್ಲೇಟ್ ಅಣ್ಣೆಪ್ಪ ಕಸಬಾ ಹೋಬಳಿಯವರು, ಹಾಗೆ ಸೂಲಿಬೆಲೆ. ಈಗ ಒಂದು ಚಿಕ್ಕ ಬದಲಾವಣೆ ಇದೆ. ಮೊದಲಿಗೆ ಕಂದಾಯ ಸಚಿವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಇಚ್ಛೆನ ವ್ಯಕ್ತಪಡಿಸಿದ್ದಾರೆ. ಸೊ ಆದ್ರಿಂದ ಫಲಾನುಭವಿಗಳು ಇನ್ನೊಂದು 2 ನಿಮಿಷ ವೇಟ್ ಮಾಡಿ. ಸೊ ಕಂದಾಯ ಸಚಿವರು ಮಾತನಾಡಿದ ನಂತರ ನಾವು ಸವಲತ್ತನ್ನ ವಿತರಣೆ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಅಭಿಮಾನಿಗಳ ಒತ್ತಾಸೆಯಂತೆ ರವಿಯಣ್ಣ ಅವರು ಒಂದೆರಡು ಮಾತಾಡಿ ಅದಾದ ನಂತರ ಕಂದಾಯ ಸಚಿವರು ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ರವೀಣ ಅವರ ನುಡಿಗಳನ್ನ ಈಗ ಕೇಳೋಣ. ಎಲ್ರಿಗೂ ನಮಸ್ಕಾರ. ಕಂದಾಯ ಇಲಾಖೆ ಮತ್ತು ಜಿಲ್ಲಾಡಳಿತ ವತಿಯಿಂದ ಏರ್ಪಾಡು ಮಾಡಿರತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಈ ಒಂದು ಕಂದಾಯ ಸೇವೆಗಳ ಗ್ಯಾರಂಟಿ ಹಾಗೂ ಸಮರ್ಪಣಾ ಸಮಾವೇಶ ಕಾರ್ಯಕ್ರಮದ ಅಂಗವಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕ್ರಿಯಾಶೀಲ ಸಚಿವರು, ನಮ್ಮ ನಾಯಕರು, ಕಂದಾಯ ಸಚಿವರು, ಹಿರಿಯರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ್ರ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನನ್ನ ಆತ್ಮೀಯರು, ಹಿರಿಯರು, ಈ ಒಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡ್ರ, ಮತ್ತೋರ್ವ ನನ್ನ ಆತ್ಮೀಯರು, ಹಿರಿಯ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಉಪಸಭಾಪತಿಗಳು ಆಗಿರ್ತಕ್ಕಂಥ ಹಿರಿಯರಾದಂಥ ಮಾನ್ಯ ಪುಟ್ಟಣ್ಣನವರೇ, ಇನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಶಾಸಕರಾದಂಥ ವೆಂಕಟರಮಣಯ್ಯನವರ ಆದಿಯಾಗಿ ನಮ್ಮ ಇನ್ನಿತರ ಎಲ್ಲ ನಾರಾಯಣ ಸ್ವಾಮಿರವರು, ಯೋಜನಾ 5ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು, ಮಾನ್ಯ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಸತೀಶ್ ಗೌಡ್ರವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಸುರೇಶ್ ಅವರು, ಗೋಪಾಲ್ ಗೌಡ್ರು, ಆದಿಯಾಗಿ ಇನ್ನಿತರ ಎಲ್ಲ ಗೌರವಾನ್ವಿತರುಗಳ ವೇದಿಕೆ ಮೇಲೆ ಇನ್ನಿತರ ಹೊಸಕೋಟೆ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳೇ, ಸರ್ಕಾರಿ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಹೊಸಕೋಟೆಯ ಎಲ್ಲ ತಾಯಂದಿರೇ ಹಾಗೂ ಹಿರಿಯರೇ, ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ನನಗೆ ಮಾತನಾಡ್ತಾ ಮಾನ್ಯ ಸಚಿವರ ಬಳಿ ಅದೇ ಪ್ರಸ್ತಾಪವನ್ನ ಮಾಡ್ತಾ ಇದ್ದೆ. ಇದು ನಿಜಕ್ಕೂ ಬಹಳ ಐತಿಹಾಸಿಕವಾದಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮಲ್ಲಿ ಮನೆ ಬಾಗಿಲಿಗೆ ಪೋಡಿ ದುರಸ್ತನ್ನ ಮಾಡಿ ಅದ್ಬಸ್ತನ್ನ ನಿಗದಿಪಡಿಸಿ ಸಂಬಂಧಪಟ್ಟಂತವ್ರ ರೈತರಿಗೆ ದಾಖಲೆಗಳನ್ನ ಕ್ರೋಢೀಕರಿಸಿ ಅವ್ರ ಕೈಗೆ ದಾಖಲೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಒಂದು ಜಮೀನಿನ ಬೆಲೆ ಇವತ್ತು ಆಕಾಶದ ಎತ್ತರಕ್ಕೆ ಏರಿರ್ತಕ್ಕಂಥ ಒಂದು ಜಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆ ಕಾರ್ಯಕ್ರಮವನ್ನು ಈ ರೀತಿಯಾದಂಥದ್ದು ಅಚ್ಚುಕಟ್ಟಾದಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ತಮ್ಮೆಲ್ರಿಗೂ ಕರೆದು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೆ ಮಾಡ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಾನು ಪ್ರಾರಂಭದಲ್ಲಿ ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಜೋರು ಚಪ್ಪಾಳೆಯೊಂದಿಗೆ ಒಂದು ಸಮರ್ಪಣೆಯನ್ನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ. ಚಪ್ಪಾಳೆ ಹೊಡಿರಿ, ಜೋರಾಗಿ ಶಿಳ್ಳೆರು ಹೊಡಿರಿ, ಚಪ್ಪಾಳೆ ಶಿಳ್ಳೆ ಅಭಿನಂದನೆ ಹೊಡಿತಕ್ಕಂಥ ಕಾರ್ಯಕ್ರಮನೇ ಇದು. ನನಗೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ
ನನಗೊಂದು ಅಭಿಮಾನ, ನಾನು ಒಬ್ಬ ಕಾಂಗ್ರೆಸ್ಸಿಗ ಅಂತ ಹೇಳ್ಕೊಳ್ಳಿಕ್ಕೆ ನನಗೊಂದು ಅಭಿಮಾನ ಬರ್ತದೆ ನನಗೆ. ಯಾಕೆ ಅಂತಂದ್ರೆ ಇಂಥ ಕಾರ್ಯಕ್ರಮಗಳನ್ನ ಜನಸಾಮಾನ್ಯರಿಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಯಾರು ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಒಂದು ಹೆಮ್ಮೆಯಿಂದ ನಾನು ಈ ವೇದಿಕೆ ಮುಖೇನ ಮಾತನಾಡ್ಲಿಕ್ಕೆ ನಾನು ಹೇಳ್ತೀನಿ. ಯಾರು ಉಳುವವನೇ ಒಡೆಯ ಅಂತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಇಂದಿರಾ ಗಾಂಧಿ ಅವರು ತಂದು ಅವತ್ತು ಆ ಜಮೀನ್ದಾರಿ ಪದ್ಧತಿಯನ್ನು ತಪ್ಪಿಸಿ ಜನಸಾಮಾನ್ಯರಿಗೂ ಕೂಡ ರೈತರಿಗೆ ಯಾರು ವ್ಯವಸಾಯವನ್ನ ಮಾಡ್ತಾ ಇದ್ರು ಅವರ ಹೆಸರಿಗೆ ಜಮೀನನ್ನ ಕೊಟ್ಟಂತ ಪಕ್ಷ ಯಾವ್ದಾದ್ರು ಅಧಿಕಾರದಲ್ಲಿದ್ದಾಗ ಮಾಡಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ಎದೆ ತಟ್ಟಿ ನಾನು ಹೇಳಬಲ್ಲೆ. ಅದೇ ರೀತಿಯಾಗಿ ಜನಸಾಮಾನ್ಯರಿಗೂ ಕೂಡ ಯಾರಿಗೆ ಜಮೀನಿಲ್ಲ, ಅದರಲ್ಲೂ ವಿಶೇಷವಾಗಿ ಸಮಾಜದ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಜನಾಂಗದವರು ಅಥವಾ ರೈತರುಗಳು ಯಾರು ಜಮೀನುಗಳನ್ನ ಮಾಡ್ತಾ ಇದ್ರು ಅವ್ರಿಗೆ ಹಕ್ಕುಪತ್ರವನ್ನ ಕೊಡುವ ಮುಖೇನ ಜಮೀನುಗಳನ್ನ ಸಾಗುವಳಿ ಚೀಟಿಯನ್ನ ಕೊಟ್ಟು ಆ ಜಮೀನನ್ನ ಯಾರು ಮಂಜೂರು ಮಾಡಿರ್ತಕ್ಕಂಥ ಇತಿಹಾಸ ಯಾರಿಗಾರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಈ ಒಂದು ನಿಜವಾದಂತ ರೈತ ಪರವಾದಂತ ಕಾಳಜಿಯನ್ನ ಉಳ್ಳತಕ್ಕಂಥ ಪಕ್ಷ ಯಾವ್ದಾದ್ರು ಈ ರಾಜ್ಯದಲ್ಲಿ, ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಎದೆ ತಟ್ಟಿ ಮತ್ತೊಮ್ಮೆ ನಾನು ಹೇಳ್ಬಲ್ಲೆ. ಅದಕ್ಕೆ 10 ಉದಾಹರಣೆಗಳನ್ನ ಕೂಡ ನಾನು ಕೊಡಬಲ್ಲೆ. ಇವತ್ತು ಬಂಗಾರಪ್ಪನವರ ಕಾಲದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಉಚಿತವಾಗಿ ವಿದ್ಯುತ್ ಅನ್ನ, ಏನು ನಮ್ಮ ರೈತರುಗಳು ಐಪಿ ಸೆಟ್ಗಳಿಗೆ ಉಚಿತ ವಿದ್ಯುತ್ ಸಂಪರ್ಕವನ್ನ ಯಾರು ನೀಡಿದ್ರೆ ಅದು ಕಾಂಗ್ರೆಸ್ ಪಕ್ಷನೇ. ಇಡೀ ರಾಜ್ಯಾದ್ಯಂತ ಉಚಿತವಾದಂತ ವಿದ್ಯುತ್ ಸಂಪರ್ಕವನ್ನು ಉಳ್ಳವರು ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷ ನೀಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಉಚಿತವಾಗಿ ಶೂನ್ಯ ಬಡ್ಡಿ ದರದಲ್ಲಿ ಡಿಸಿಸಿ ಬ್ಯಾಂಕ್ಗಳ ಮುಖೇನ, ಸೊಸೈಟಿಗಳ ಮುಖೇನ, PLD ಬ್ಯಾಂಕ್ಗಳ ಮುಖೇನ ರೈತರ ವ್ಯವಸಾಯ ಮಾಡಲಿಕ್ಕೆ ಅವ್ರ ಸಾಲವನ್ನ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವ್ದಾರಿದ್ರೆ ಅದು ಕಾಂಗ್ರೆಸ್ ಪಕ್ಷವೇ. ಅದೇ ರೀತಿಯಾಗಿ ರೈತರಿಗೆ ಸಾಲ ಮನ್ನಾವನ್ನ ಮಾಡದಂತ ಸರ್ಕಾರ ಯಾವ್ದಾರು ಇದ್ರೆ ಅದು ಮನಮೋಹನ್ ಸಿಂಗ್ ರವರ ಸರ್ಕಾರದಿಂದ ಹಿಡಿದು ಸಿದ್ದರಾಮಯ್ಯನವರ ಸರ್ಕಾರದವರೆಗೂ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ. ಇವತ್ತು ನಾವೆಲ್ಲ ರೈತರ ಮಕ್ಕಳು. ಇವತ್ತು ನಮಗೆ ಬೆಂಗಳೂರು ನಗರ ಇವತ್ತು ನಾವು ಮಧ್ಯದಲ್ಲಿ ಹತ್ರದಲ್ಲಿರ್ತಕ್ಕಂಥವ್ರು ಸುಮಾರು ಒಂದು 50 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಬೆಂಗಳೂರಿನ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ಏನೋ ಕೆಂಪೇಗೌಡರು ಕಟ್ತಂತ ಬೆಂಗಳೂರು ಇವತ್ತು ರಾಜ್ಯದ ರಾಜಧಾನಿಯಾಗಿ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ವೇಗವಾಗಿ ಏಷ್ಯಾದಲ್ಲೇನೆ ಬೆಳೀತಾ ಇರ್ತಕ್ಕಂಥ ನಗರ ಯಾವ್ದಾರಿದ್ರೆ 1.5 ಕೋಟಿಗೂ ಹೆಚ್ಚಿನ ಜನಸಂಖ್ಯೆಯನ್ನು ಉಂಡು ಇವತ್ತು 10 ಲಕ್ಷಾಂತರ ಜನರಿಗೆ, ಕೇವಲ ರಾಜ್ಯದ ಜನರಿಗಲ್ಲ ಇಡೀ ದೇಶ ವಿದೇಶಗಳ ಜನರಿಗೆ ಉದ್ಯೋಗಾವಕಾಶವನ್ನ ಕೊಡ್ತಾ ಇರ್ತಕ್ಕಂಥ ಮತ್ತು ದೇಶ ಮತ್ತು ರಾಜ್ಯಕ್ಕೆ ಆರ್ಥಿಕವಾಗಿ ಶಕ್ತಿಯನ್ನ ನೀಡ್ತಾ ಇರ್ತಕ್ಕಂಥ ನಗರ ಯಾವ್ದಾರು ಇದ್ರೆ ಅದು ಬೆಂಗಳೂರು ನಗರ. ಅಂತ ಆಸುಪಾಸದಲ್ಲಿರ್ತಕ್ಕಂಥ ನಮ್ಮ ಜಮೀನುಗಳ ಬೆಲೆ ಇವತ್ತು ಕೋಟ್ಯಾಂತರ ರೂಪಾಯಿಗಳಿಗೆ ಹೋಗಿರ್ತಕ್ಕಂಥದ್ದು. ದೇವನಹಳ್ಳಿ ಏರ್ಪೋರ್ಟ್ ಇಂದಿನ SM ಕೃಷ್ಣರವರ ಸರ್ಕಾರದಲ್ಲಿ ಆದ್ಮೇಲೆ ಹೊಸಕೋಟೆ ತಾಲೂಕು ಇರ್ಬೋದು, ಕೋಲಾರ ಇರ್ಬೋದು ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ಇರ್ಬೋದು, ಇವತ್ತು ನಮ್ಮ ಎಕರೆಗಳಿಗೆ ಅಡಿಗಳ ಲೆಕ್ಕದಲ್ಲಿ, ಇವತ್ತು ಕುಂಟೆಗಳ ಲೆಕ್ಕ ಅಲ್ಲ, ಅಡಿಗಳ ಲೆಕ್ಕದಲ್ಲಿ ಇವತ್ತು ಸಾವಿರಾರು ರೂಪಾಯಿಗಳು ಬೆಲೆಯನ್ನ ಬಾಳ್ತಕ್ಕಂಥ ಜಮೀನುಗಳನ್ನ ಉಳ್ತಕ್ಕಂಥವರು. ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರಗಳು ಯಾರೆಲ್ಲ ಜಮೀನನ್ನ ಹಿಡುವಳಿ ಮುಖೇನ, ಸಾಗುವಳಿ ಮುಖೇನ ಕೊಟ್ಟಿದ್ರೋ ಆ ಜಮೀನು ನಮ್ದು ಅಲ್ವೋ ಅನ್ನೋಂತಕ್ಕಂಥ ಅನುಮಾನ ನಮ್ಮ ರೈತರಲ್ಲಿತ್ತು. ನಮ್ದು ಅಲ್ವಾ ಇದು ಸರ್ಕಾರಿ ಜಮೀನು, ಖಾಸಗಿ ಜಮೀನು, ನಮ್ಮ ರೈತರ ಜಮೀನು ಅಂತಕ್ಕಂಥ ಅನುಮಾನ ನಮ್ಮೆಲ್ಲರಲ್ಲೂ ಇತ್ತು. ಯಾಕಂತಂದ್ರೆ ಅದ್ರ ಮೇಲೆ ನಮ್ಗೆ ಯಾವುದೇ ರೀತಿಯಾದಂತಹ ಹಕ್ಕನ್ನ ಸಾಧಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ನಾವು ಆ ಜಮೀನನ್ನ ಕನ್ವರ್ಷನ್ ಮಾಡಿಸ್ಬೇಕು, ಇನ್ನಿತರ ವಾಣಿಜ್ಯ ಉದ್ದೇಶಗಳಿಗೋ ಇನ್ನಿತರ ಉದ್ದೇಶಗಳಿಗೋ ಮಾಡಬೇಕು ಅಂದ್ರೆ ಅದು ಕನ್ವರ್ಷನ್ ಆಯ್ತಿರ್ಲಿಲ್ಲ. ದುರಸ್ತಾಗದೆ, ಅದು ಪೋಡಿ ದುರಸ್ತಾಗದೆ ಏನನ್ನೂ ಕೂಡ ಮಾಡಕ್ ಆಗ್ತಿರ್ಲಿಲ್ಲ. ಅದನ್ನ ರಿಯಲ್ ಎಸ್ಟೇಟ್ ಅವ್ರಿಗೆ ಯಾರು ಉಳ್ಳವರಿದ್ರು ಅವರು 6 ಕಾಸ್ಕೋ 3 ಕಾಸ್ಕೋ ಜಮೀನಿಗೆ ನೀನೇನು ಮಾಡಕ್ಕಾಗಲ್ಲ, ನಾವು ಮಾಡಿಸ್ಕೋತೀವಿ ಅಂತೇಳಿ ಅದು 10 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇದ್ರೆ 2 ಲಕ್ಷಕ್ಕೋ 3 ಲಕ್ಷಕ್ಕೋ ಒಂದು ಕಡಲೆಕಾಯಿ ಕಿಮ್ಮತ್ತಿಗೆ ಅದನ್ನ ಜಮೀನ ಅಗ್ರಿಮೆಂಟ್ ಮಾಡಿಕೊಂಡು ಅವರು ಅಧಿಕಾರಿಗಳ ಬಳಿ ನಡೀತಿದ್ದಂತ ಭ್ರಷ್ಟಾಚಾರ, ಏಳರಿಯದಂತ ಭ್ರಷ್ಟಾಚಾರ. ಒಂದು ಜಮೀನನ್ನ ದುರಸ್ತು ಮಾಡಲಿಕ್ಕೆ ಎಕರೆಗೆ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೀತಕ್ಕಂಥದ್ದನ್ನ ನಾವೇ ಕಣ್ಣಲ್ಲಿ ನೋಡ್ತಾ ಇದೀವಿ. ಇದಕ್ಕೆಲ್ಲ ಒಂದು ತೆರೆ ಬಿದ್ದು ಇವತ್ತು ಆ ಜಮೀನುಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಬಂದು ಅದನ್ನ ಪೋಡಿ ದುರಸ್ತು ಮಾಡಿ ಅದ್ಬಸ್ತ್ ಮಾಡಿ ಆ ದಾಖಲೆಯನ್ನ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನಿಜಕ್ಕೂ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಒಂದು ತೀವ್ರವಾದಂತ ರೈತರ ಪರವಾದಂತ ಆಸಕ್ತಿಯ ಪರವಾಗಿ
ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು ಕೃಷ್ಣ ಬೈರೇಗೌಡರಿಗೆ, ಈ ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರಕ್ಕೆ ನಿಮ್ಮೆಲ್ಲರ ಯಾವತ್ತೂ ಕೂಡ ಚಿರಋಣಿಗಳಾಗಿರಬೇಕು. ಇವತ್ತು ಆ ಜಮೀನು ಯಾಕಂತಂದ್ರೆ ಅದ್ ನೀವು ಪೋಡಿ ದುರಸ್ತಾಗದೆ ಜಮೀನಿಗೆ ಬೆಲೆನೇ ಇರಲಿಲ್ಲ. ಇವತ್ತು ಯಾರಿಗೂ 5 ರೂಪಾಯಿ ಕೊಡದೆ ಸರ್ವೇರ್ಗಳ ನಿಮ್ಮ ಮನೆ ಬಾಗಿಲಿಗೆ ಬಂದು ಜಮೀನಿಗೆ ಬಂದು ಮಾಡ್ತಾ ಇರ್ತಕ್ಕಂಥ ಒಂದು ಕ್ರಾಂತಿಕಾರಕವಾದಂತ ಕಾರ್ಯಕ್ರಮವನ್ನ ಇವತ್ತು ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ. ಕೇವಲ ಇದೊಂದೇ ಕೆಲಸ ಅಲ್ಲ, ಹದ್ದುಬಸ್ತು ಪೋಡಿ ದುರಸ್ತು ಮಾಡ್ತಕ್ಕಂಥದ್ದು ಒಂದೇ ಕಂದಾಯ ಇಲಾಖೆಯಲ್ಲಿ ಕೆಲಸ ನಡೀತಾ ಇಲ್ಲ. ಅವ್ರ ಬಾಯಿಲೆ ಅದನ್ನ ಹೇಳ್ತಾರೆ ಅವರು. ಈ ರೀತಿಯಾದಂತಹ 10 ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಇನ್ನು ವಿಶೇಷವಾಗಿ ನಾನು ನಮ್ಮ ಶರತ್ ಬಚ್ಚೇಗೌಡರ ಬಗ್ಗೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕರಾಗಿ ತನಗೆ ಮತವನ್ನು ಹಾಕಿರ್ತಕ್ಕಂಥ ಮತದಾರನ ಋಣವನ್ನು ತೀರಿಸತಕ್ಕಂಥ ವಿಚಾರದಲ್ಲಿ ಅವರ ಕಾಳಜಿ, ಜಿಲ್ಲಾಧಿಕಾರಿಗಳ ಬಳಿ ನನ್ನ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಆಗಬೇಕು, ನನ್ನ ತಾಲೂಕಿನ ರೈತರಿಗೆ ಈ ವಿಶೇಷವಾದಂತ ಕಾರ್ಯಕ್ರಮ ಕೈ ತಪ್ಪೋಗಬಾರದು ಅಂತ ಹೇಳಿ ಇಲ್ಲಿ ಒಂದು ಬಹಿರಂಗವಾದಂತ ಕಾರ್ಯಕ್ರಮವನ್ನ ಮಂತ್ರಿಗಳನ್ನ, ಜಿಲ್ಲಾ ಮಂತ್ರಿಗಳನ್ನ ಮತ್ತು ರೆವಿನ್ಯೂ ಕಂದಾಯ ಮಂತ್ರಿಗಳನ್ನ ಕರೆದ್ರೆ ನಾನು ಆ ಕರೆದಂತ ಪ್ರಯತ್ನದಲ್ಲಿ ಅಧಿಕಾರಿಗಳು ನಿಂತ್ಕೊಂಡು ನನ್ನ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೂ ಆ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಕೆಲಸವನ್ನ ಮಾಡಿಕೊಡ್ತಾರೆ. ಆ ಮುಖೇನ ನನ್ನ ತಾಲೂಕಿನ ರೈತರಿಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಹೋರಾಟವನ್ನು ಮಾಡಿ ನೀವು ಕಾರ್ಯಕ್ರಮ ಇವತ್ತು ಮಾಡಲೇಬೇಕು. ಅದು ಬಜೆಟ್ ಸಮಾವೇಶಕ್ಕೆ ಮುನ್ನ ಇದೊಂದು ಕಾರ್ಯಕ್ರಮ ನಡೆಸಿದ್ರೆ ನನ್ನ ತಾಲೂಕಿನ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ತಾಲೂಕಿನ ಮೇಲೆ ಅತೀವವಾದಂತ ಕಾಳಜಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ತಾಲೂಕಿನ ಜನರಿಗೆ ಒಂದು ಉತ್ತಮವಾದಂತ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಶರತ್ ಬಚ್ಚೇಗೌಡರು ಕೂಡ ನಾನು ಈ ವೇದಿಕೆ ಮುಖೇನ ತಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಹಳ ಉತ್ತಮವಾಗಿ ಒಬ್ಬ ಶಾಸಕರಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೇವಲ ಶಾಸಕರಾಗಿ ನಿಮ್ಮ ಕೆಲಸವನ್ನ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಕೆಲಸಗಳನ್ನ ಮಾಡುವ ಜೊತೆಗೆ ಅವರಿಗೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಪುಟ್ಟ ಜವಾಬ್ದಾರಿ, ಕೆಎನ್ಎಕ್ಸ್ ಅಂತ ಒಂದು ಜವಾಬ್ದಾರಿ, ಆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಸೇರಿ ರಾಜ್ಯದಲ್ಲಿ ಐಟಿ ಕ್ಷೇತ್ರದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಕೃಷ್ಣ ಬೈರೇಗೌಡರಿಗೆ ಹೇಳಿದೆ, ಗುಣಕ್ಕೆ ಮಸ್ತರ ಇಲ್ಲ. ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಇಲಾಖೆಯಲ್ಲಿ ಒಂದು ಅದ್ಭುತವಾದಂತ ಕೆಲಸ ನಡೀತಾ ಇದ್ರೆ ಜನಪರವಾಗಿ ಸರ್ ನಿಮ್ ಕಂದಾಯ ಇಲಾಖೆಯಲ್ಲಿ ಸರ್ ಅದರಲ್ಲಿ ಅಗ್ರಗಣ್ಯರು ನೀವು ಇದ್ದೀರಿ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಅದೇ ರೀತಿಯಾಗಿ ಮತ್ತೊಂದು ಅತ್ಯಂತ ಕ್ರಿಯಾಶೀಲವಾದಂತ ಕೆಲಸ ಏನಾದ್ರು ನಡೀತಾ ಇದ್ರೆ ಅದು ಐಟಿ ಕ್ಷೇತ್ರದಲ್ಲಿ, ರಾಜ್ಯದ ಐಟಿ ಕ್ಷೇತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಐಟಿ ಕ್ಷೇತ್ರದಲ್ಲಿ, ಆ ಐಟಿ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸಕ್ಕೆ ಯಾರಪ್ಪ ಕಾರಣ ಅಂದ್ರೆ ನೀವು ಆಶೀರ್ವಾದ ಮಾಡಿರ್ತಕ್ಕಂಥ ಶರತ್ ಬಚ್ಚೇಗೌಡರು ಕೆಎನ್ಎಕ್ಸ್ ನ ಅಧ್ಯಕ್ಷರಾಗಿ ಬಹಳ ಉತ್ತಮವಾದಂತ ಕೆಲಸವನ್ನ ಆ ಕ್ಷೇತ್ರದಲ್ಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ನಾನು ಮುನಿಯಪ್ಪನವರ ಬಗ್ಗೆ ಕೂಡ ಮುನಿಯಪ್ಪನವರು ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಮುನಿಯಪ್ಪನವರು ಇವತ್ತು ನೀಡ್ತಾ ಇರ್ತಕ್ಕಂಥ ಹಸಿದವರಿಗೆ ಈ ರಾಜ್ಯದಲ್ಲಿ ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಇಚ್ಛೆಯಂತೆ ಇವತ್ತು 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾದಂತಹ ಗ್ಯಾರಂಟಿಯನ್ನ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿಯಾದಂತ ಕಳಂಕವ ರಹಿತವಾಗಿ ಇವತ್ತು ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಮತ್ತೊಂದು ಇಲಾಖೆ ಆಹಾರ ಮತ್ತು ನಾಗರಿಕ ಇಲಾಖೆ. ಈಗ ಅದರಲ್ಲೊಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. 5 ಕೆಜಿ ಅಕ್ಕಿ ಕೊಡುವ ಜೊತೆಗೆ ಇನ್ನು 5 ಕೆಜಿ ಜನಸಾಮಾನ್ಯರಿಗೆ ಬೇಕಾ, ಯಾಕಂದ್ರೆ 10 ಕೆಜಿ ಅಕ್ಕಿ ಕೊಟ್ಬಿಟ್ರು, 10 ಕೆಜಿಲಿ ಎಲ್ಲ ಜನ ಮಾರ್ಕೋತಾವ್ರೆ, 10 ಕೆಜಿ ಅಕ್ಕಿ ಬೇಕಾಗಿರ್ಲಿಲ್ಲ, ಕಾಳಸಂತೆಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ದೂರುಗಳನ್ನ ನಾವು ನೋಡಿದ್ದೀವಿ. ಆ ದೂರುಗಳನ್ನ ತಪ್ಪಿಸಬೇಕು, ನಿಜವಾದಂತ ಕಾಳಜಿಯಿಂದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋ ದೃಷ್ಟಿಯಿಂದ ಬೇಳೆಕಾಳು, ಸಕ್ಕರೆ, ಉಪ್ಪು, ಎಣ್ಣೆ ಈ ರೀತಿಯಾಗಿ ದೈನಂದಿನ ಅಡಿಗೆಗೆ ಬೇಕಾದಂತ ಪದಾರ್ಥಗಳನ್ನು ಕ್ರೋಢೀಕರಿಸಿ ಆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಬಜೆಟ್ ನಂತರ ಮಾಡಲಿದ್ದಾರೆ ನಮ್ಮ ಮುನಿಯಪ್ಪ ಸಾಹೇಬರು. ಅವರು ಕೂಡ ಬಹಳ ವಿಶೇಷವಾಗಿ ಒಳ್ಳೆ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ, ಇನ್ನು ನನ್ನ ಸ್ನೇಹಿತರಾದಂತಹ ಪುಟ್ಟಣ್ಣವರು ಇಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಹೊಸಕೋಟೆ ತಾಲೂಕಿಗೆ ಆಗಮಿಸಿದ್ದಾರೆ. ಅವ್ರು ಆಗಮಿಸಿರ್ತಕ್ಕಂಥ ಅವರು ಯಾರಾದ್ರೂ ಎಷ್ಟು 3 ವರ್ಷದಲ್ಲಿ ಇರಬೇಕು, 3 ವರ್ಷದಲ್ಲಿ 4 ಚುನಾವಣೆ ಎದುರಿಸಿದ್ರೆ ನಮ್ಮ ಪುಟ್ಟಣ್ಣನೇ. 3 ವರ್ಷದಲ್ಲಿ MLA ಎಲೆಕ್ಷನ್ ಇಂದ ಹಿಡಿದು MLC ಎಲೆಕ್ಷನ್ ಅವ್ರು ನಿಂತಿರ್ತಕ್ಕಂಥದ್ದು 4 ಚುನಾವಣೆ ಯಾರಾದ್ರೂ ರಾಜ್ಯದಲ್ಲಿ ಎದುರಿಸಿದ್ರೆ ಅದು ನಮ್ಮ ಪುಟ್ಟಣ್ಣವರು. ಅವ್ರ ಚುನಾವಣೆ ಕೂಡ ಹತ್ತದಲ್ಲೇ ಬರ್ತಾ ಇದೆ. ಅವ್ರೇನು ಯಾವ ಪಾರ್ಟಿಲಿ ನಿಂತ್ಕೊಂಡ್ರೆ ಅವ್ರದೇ ಆದಂತ ಅಭಿಮಾನಿಗಳ ಬಳಗ, ಅವ್ರು JDS ಅಲ್ಲಿ ನಿಂತರು ಗೆಲ್ತಾರೆ, ಬಿಜೆಪಿಯಲ್ಲಿ ನಿಂತರು ಗೆಲ್ತಾರೆ. ಅದನ್ನ ನೋಡ ನಮ್ ಕಾಂಗ್ರೆಸ್ ಅವ್ರು ಕರೆದು ಅವ್ರಿಗೆ ಕಾಯಂ ಆಗಿ ಇನ್ನು ಕಾಂಗ್ರೆಸ್ ಅಲ್ಲಿ ಇರಬೇಕು ಅಂತ ಅವ್ರನ್ನ ಕರೆದಿದ್ದಾರೆ. ಅವ್ರಿಗೆ ಎಲ್ಲರೂ ಸಹಕಾರ, ನಿಮ್ಮೆಲ್ಲರೂ ಸಹಕಾರ ಅವ್ರ ಜೊತೆ ಇರ್ಲಿ, ನಮ್ದೆಲ್ಲ ಸಹಕಾರ ಕೂಡ ಇದೆ.
ಅಂತಕ್ಕಂಥ ಮಾತನ್ನ ನಾನು ಹೇಳಿ ನನ್ನನ್ನ ಕರೆದಾಡ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ರವಿಯವರು ಈ ಸೂರ್ಯನ ಕೆಲಸ ಏನು ಅಂದ್ರೆ ಪ್ರಭೆಯನ್ನ ಕೊಡೋದು, ಬೆಳಕನ್ನ ಚೆಲ್ಲೋದು. ಹಾಗೆ ರವಿಯವರು ಎಲ್ಲರ ಕೆಲಸವನ್ನ ಬಹಳ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನ ಹೇಳ್ತಾ, ಈಗ ಬಹಳ ಹೆಮ್ಮೆ ಅಭಿಮಾನದಿಂದ ಬರ್ಮಾಡ್ಕೊಳ್ತಾ ಇದ್ದಾನೆ ಇಂದಿನ ಕಾರ್ಯಕ್ರಮದ ಮುಖ್ಯ ರೂವಾರಿಗಳನ್ನ. ಕಂದಾಯ ಇಲಾಖೆಯ ಕಚೇರಿಯ ಮೆಟ್ಟಲ್ ಹತ್ತೋಕ್ಕೂ ಕೂಡ ಆಗದಂತ ಬಡವನಿಗೂ ನ್ಯಾಯ ಸಿಗಬೇಕು ಅನ್ನೋ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನ ಇಟ್ಟಿರುವಂತಹ ಧೀಮಂತರು. ಕೇವಲ ದಾಖಲೆಗಳ ವಿತರಣೆ ಅಲ್ಲ, ಇದು ಜನಸಾಮಾನ್ಯರ ಕೃಷಿಕರ ಬದುಕಿಗೆ ನೀಡ್ತಿರುವಂತಹ ಒಂದು ದೊಡ್ಡ ಶಕ್ತಿ ಅಂತ ನಾನು ಕೂಡ ಭಾವಿಸ್ತೇನೆ. ಕಂದಾಯ ಇಲಾಖೆಯನ್ನ ಭ್ರಷ್ಟಾಚಾರ ಮುಕ್ತವಾಗಿಸಿ ಜನಸಾಮಾನ್ಯರ ಕೆಲಸಗಳು ವಿಳಂಬವಿಲ್ಲದೆ ಸಾಗುವಂತೆ ಮಾಡುವಲ್ಲಿ ಮಾನ್ಯ ಕಂದಾಯ ಸಚಿವರು ಒಂದ್ ರೀತಿಯ ಹೊಸ ಭಾಷ್ಯವನ್ನ ಬರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಚಿವರೇ, ನಿನ್ನೆ ಮತ್ತೆ ಇವತ್ತು ನಮ್ಮ ದೇಶದಲ್ಲಿ ಹೋಳಿ ಹಬ್ಬ ಆಚರಿಸ್ತಾ ಇದೀವಿ. ಆದರೆ ನಮ್ಮೆಲ್ಲರ ಬದುಕಿಗೆ ಹೊಸ ಭಾಷ್ಯ ಬರೆಯುವ ಮೂಲಕ ಬಣ್ಣವನ್ನ ತುಂಬಿದ್ದೀರಾ ನೀವು ಮತ್ತು ಇಲಾಖೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಜೋರು ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಕನ್ನಡ ನಾಡಿನಲ್ಲಿ ಒಂದು ಕ್ರಾಂತಿಕಾರಕ ನಿಲುವನ್ನ ತೆಗೆದುಕೊಳ್ಳುವಂತಹ ಹೆಮ್ಮೆಯ ಸಚಿವರು ಕೃಷ್ಣ ಬೈರೇಗೌಡರು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರತಕ್ಕಂಥವರು, ಆತ್ಮೀಯ ಸ್ನೇಹಿತರು, ಅತ್ಯಂತ ಸಕ್ರಿಯ ಯುವ ಮುಖಂಡರು ಶ್ರೀ ಶರತ್ ಬಚ್ಚೇಗೌಡ ಅವರು, ಹಿರಿಯರು ನಮ್ಮ ರವಿ ಅಣ್ಣ ಅವರು, ಪುಟ್ಟಣ್ಣ ಅವರು, ಶ್ರೀ ನಾರಾಯಣ ಸ್ವಾಮಿ ಅವರು, ವೆಂಕಟರಮಣಯ್ಯನವರು, ಜಿಲ್ಲಾಧಿಕಾರಿಗಳು ಅನುರಾಧ ಅವರು, ಎಡಿಸಿ ಅವರು, ಎಸಿ, ಡಿಡಿಎಲ್ಆರ್, ತಹಶೀಲ್ದಾರ್, ಸರ್ವೆ, ರೆವಿನ್ಯೂ ಎಲ್ಲ ಅಧಿಕಾರಿಗಳು, ಹಾಗೆ ಬಚ್ಚೇಗೌಡರಿದ್ದಾರೆ, ಸತೀಶ್ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷ ಹಿರಿಯರಾದಂಥ ಗೋಪಾಲ್ ಗೌಡರಿದ್ದಾರೆ, ವೇದಿಕೆ ಮೇಲೆ ಇರುವಂಥ ಎಲ್ಲ ಮುಖಂಡರು, ನಮ್ಮ ಸುರೇಶ್ ಅವರು, ಹಾಗೂ ಆಗಮಿಸಿರ್ತಕ್ಕಂತಹ ಎಲ್ಲ ರೈತ ಬಂಧುಗಳು, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಇಂದು ಬೆಂಗಳೂರು ಗ್ರಾಮ